ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ರೀ. ಥ್ಯಾಂಕ್ಸ್. ಹಂಗೆ ಎಕ್ಸಾಮ್ ಮುಗಿಸ್ಕೊಂಡು ಡಿಪ್ಲೊಮಾ ಮೊದಲು ITI ಬದಾಮಿ ಮಾಡಿದ್ರು. ಅದಾದ್ಮೇಲೆ ಡಿಪ್ಲೊಮಾ ಮುಗಿದ್ವಿ ಮೆಕ್ಯಾನಿಕಲ್ ಇಂಜಿನಿಯರ್ ಸಿದ್ದಾಪುರ. ಅಪ್ಪ ನಮ್ಗೊಂದು 8-9 ವರ್ಷ ಇತ್ತು. ಸಣ್ಣ ತಮ್ಮ 1 ವರ್ಷದ ಕೂಸಿತ್ತು, ಅವಾಗೆ ತಿರ್ಕೊಂಡು. ನಾವು ಕಾರಕುಟಿ ಮಿಷನ್ ಡೈಲಿ 20 ರೂಪಾಯಿ, ಅವಾಗ ಪೇಮೆಂಟ್ 20 ರೂಪಾಯಿ ಪೇಮೆಂಟ್ ಡೈಲಿ. ನಾನು ಕಾರಕುಟಿ ಮಿಷನ್ ಹೋಗೋದಾಯ್ತು. ಸಾಕಿ ನಮ್ ಜನ ಬಾಳ್ ನೋಡ್ಯಾರ, ಅದಕ್ಕೂ ತೆಗೆದ್ಬಿಟ್ರು. ತಗೊಳ್ಳೆ ಮತ್ತೆ ಆಮೇಲೆ ನಮ್ಮ ಶಿವಪುತ್ರ ಬೇಡಮ್ಮ ನೀ ಬಾ ಇಲ್ಲೇ ಬಾ ಅಂತಂದು ಶಿವಪುತ್ರ ಎಲ್ಲಾರು ಅವ್ರು ಕರ್ಕೊಂಡು ಅವ್ರು ಆದ್ಮೇಲೆ ನಮ್ಮ ರೋಷನ್ ಬೇಕೇರಿ ಅವ್ರಿಬ್ರ ಕೈ ಹಿಡಿದ್ರು ನಮ್ಮ ಮಾತ್ರ. ಈಗ ನಾವು ಥಿಯೇಟ್ರಾಗ ಹೋಗ್ತಿದ್ರು ಫಸ್ಟಿಗೆ. ಈಗ ನೀರಡಿಕೆ ಹಾಕೈತೆ ಅಂದ್ಕೊಂಡು ಮಗ್ಲ ಮನೆ ಹೋಗಿ ನೀರು ಕೇಳ್ತಿದ್ರು. ಈ ಥಿಯೇಟ್ರಾಗ ಹಾಕತ್ತಿರ್ತಾರೆ, ಈಗ ಮುಂದೆ ಯಾವ್ದು ಮನೆ ಇರುತ್ತೆ ಸ್ವಲ್ಪ ನೀರು ಕೊಡ್ರಿ ಅಂತ ಅವ್ರೇನನ್ನೋರು ಯಾರನ್ನೇ ಅಂತ ಕೇಳ್ಕೊಂಡು ನಾಟಕದ ಅಂದ್ಕೊಳ್ಳಿ ನೀರಿಲ್ಪ ನಾವು ನಾಟಕ ನೀರು ಕೊಡಲ್ಲ. ಟೋಟಲ್ ಎಷ್ಟು ಭಾಷೆ ಮಾತಾಡ್ತೀರಿ? ನಾ ಮಾತಾಡೋದು 5-6 ಭಾಷೆ ಮಾತಾಡ್ತೀನಿ. ಯಾವ್ಯಾವ ಮಾತಾಡ್ತೀರಿ? ಮರಾಠಿ ರೀ, ಕೊಂಕಣಿ, ಕನ್ನಡ, ಹಿಂದಿ, ಇಂಗ್ಲೀಷ್, ತೆಲುಗು. ಮ್ಯಾಕ್ಸಿಮಮ್ ನಾನು ಯಾರೋ ಹಿಡಿದು ಸಾವಿರ ನಾ ಹೇಳ್ತಲ್ರಿ, ಸನ್ಮಾನ ಅಲ್ರಿ ನಮ್ಗೇನು ಮಾಡಿ ನನ್ ಹೊಗಳ್ತಾರ್ರಿ, ಭಾಳ ಚಂದ ಮಾಡ್ತೀರಿ ಪಾರ್ಟ್ ನೀವು ಅಂತಾರ. ಆದ್ರೆ ಏನಾಕೈತಿ ಅಂತಂದ್ರ ಈ ವ್ಯಕ್ತಿ ನಿಂತಿರ್ತಾನಲ್ಲ ಅವ್ ಹಿಂಗ್ ಎದ್ದು ಬಂದ್ ನಾನು ಸರಿಸಿ ಅವ್ರಿಬ್ರಿಗೆ ಆಯರ್ ಕೊಡ್ತಾನ, ನನಗೆ ₹1 ಆಯರ್ ಕೊಡುದಿಲ್ಲ. ಹಾಯ್ ಡುಮ್ಮ, ನಾನಿನ್ ಪ್ರೀತಿ ಗಿಡ್ಡಿ. ಯಾವ ಊರಂದ್ರ ಧರ್ಮಸ್ಥಳ. ನೆನ್ಪಿರ್ಬೇಕು ನಿಮಗ. 15-20 ಜನ ಅಷ್ಟೇ ನಮ್ಮ ಮದ್ವಿಗೆ ಬಂದಿದ್ದು. ನನ್ ಬಗ್ಗೆ ನಿಮ್ ಮುಂದ್ ಕೆಟ್ಟದಾಗ ಮಾತಾಡಿದ್ರು. ಅದನ್ನ ಯಾವ್ದು ತಲೆಗೆಟ್ಕೋಲಿಲ್ಲ ನೀವು. ಯಾವತ್ತೂ ನೀವು ನನಗೆ ನೀ ಅವ್ರ ಜೊತೆ ಯಾಕೆ ಮಾತಾಡ್ತಿ, ಇವ್ರ ಜೊತೆ ಯಾಕೆ ಮಾತಾಡ್ತಿ, ನೀ ಅಲ್ಲಿ ಯಾಕೆ ಹೋಗ್ತಿ, ಇಲ್ಲಿ ಯಾಕೆ ಬರ್ತಿ ಅಂತ ಯಾವತ್ತೂ ಹೇಳಿಲ್ಲ. ನನ್ಗ ಅದೊಂದು ಬಹಳ ಖುಷಿ ನನ್ ಗಂಡನ ಬಗ್ಗೆ. ನಾ ಯಾರ ಮುಂದಾಗ್ಲಿ ಅದೇ ಹೇಳೋದು. ಎಷ್ಟೋ ಜನ್ಮ ಪುಣ್ಯ ಮಾಡಿದಕ್ಕೆ ನನ್ ಗಂಡ ಸಿಕ್ಕಾರ. ನನಗೆ ಒಂದು ದಿನ ಎದುರು ನಿಂತು ನಿಮ್ಗೇನು ಮಾತಾಡಿಲ್ಲ ಅವರು. ಯಾಕಂದ್ರೆ ಯಾವತ್ತೂ ಅವ್ರಿಗೂ ನೀವೇನು ಮಾತಾಡಿಲ್ಲ. ನನ್ನಿಂದ ಏನಾದ್ರು ತಪ್ಪು ತಡಿ ಆಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಲವ್ ಯು ಬಂಗಾರ. ಅವ್ರ ತಮ್ಮಂದ್ರು ಎಲ್ಲಾರು ನಾನು ಕೂಡ ತಲೆ ತಳಗ್ ಹಾಕಿದ್ರಂದ್ರ ಅವ್ರು ನೋಡ್ರಿ ನಾನು ಅಷ್ಟ ಗೌರವ. ಅವ್ರ ಮೇಲಂದ್ರು ಜೀವನದಾಗ 8 ದಿವಸ ಆದ್ರೂ ನಾ ಸಿಟ್ಟಿಗೆತ್ತಿಲ್ಲ. ಆದ್ರೆ ಒಬ್ಬನ ಮೇಲಂದ್ರು ಕಂಟಿನ್ಯೂಸ್ ಆಗಿ ಸಿಟ್ಟು ಹೇಳ್ತೀನಿ. ಅವ್ರು ಶಿವ ಅಂತಂದ್ರು. ಈ ರಂಗಭೂಮಿಯಿಂದ ನಮ್ಗೇನು ದ್ರೋಹ ಆಗಿಲ್ಲ ರೀ, ಸುಳ್ಳ್ಯಾಕ ಎಲ್ಲಾನು ಒಳ್ಳೇದಾಯ್ತು. ಒಂಟಿ ಹಣ್ಣು ಜೀವನ ಕಳಿಬೇಕಾದ್ರೆ ಬಹಳ ಕಷ್ಟ ರೀ. ಗಂಡನ್ ಬಿಟ್ಟವ್ರು ಅಂದ ತಕ್ಷಣ ಪ್ರಪಂಚ ನೋಡೋದೇ ಬೇರೆ ದೃಷ್ಟಿಯಿಂದ ನೋಡ್ತಾರೆ. ಎಂತದೇ ಇರ್ಲಿ ಗಂಡ ಇರ್ಬೇಕು ಜೊತೆಗೆ. ಆ ಗಣಮಾಗ ಶಾಪುರ್ನೆ 1 ತಾಸು ನನ್ ರೌಂಡ್ ಹಾಕ್ಸ್ದ. ಕೆಟ್ಟದಾಗ ಮಾತಾಡಕತ್ತ, ಇಲ್ರಿ ನಾವ್ ಅದಕ್ಕೆ ಬಂದಿವಿ, ನಾ ದುಡ್ಡು ಕೊಡ್ತೀನಿ. 10 ನಿಮಿಷ ಹಿಂಗ್ ಬಂದ್ ಹಿಂಗ್ ಡೋರ್ ತೆಗೆದ್ಬಿಟ್ಟ ನನಗೆ ಲಬ 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 ಹೊಯ್ಕೊಂಡು, ಅಣ್ಣ ನಿನ್ ಕಾಲ್ ಬೀಳ್ತೀನಿ ಅಣ್ಣ, ನಿನ್ ಹೇಳ್ಬೇಕಾರತ್ತೀನಿ. ನಾಳೆ ಕ್ರೈಮ್ ಸ್ಟೋರಿ ನಂದೇ ಬರ್ತಿದ್ವು. ನಾಟಕದ ನಟಿ ಒಬ್ಬಕ್ಕೆ ಹಿಂಗ್ ಬಲಾತ್ಕಾರ ಸತ್ತಾಳ ಅಂತ ಹೇಳಿ ಹಂಗ್ ತಿಳ್ಕೊಂಡಿರ್ತಾರೆ ನಾಟಕದ ಹೆಣ್ಮಕ್ಳು. ಓ ಅವ್ರೇ ಇವ್ರು. ಒಬ್ಬ ಹುಡುಗಾರಿ ತನ್ನ ಹೆಣ್ಮಕ್ಳು ಅಂದ್ರೆ ಅಥವಾ ತಂಗಿ ಆಗ್ಲಿ, ಅಕ್ಕ ಆಗ್ಲಿ, ಅವ್ವ ಆಗ್ಲಿ, ಹೆಂಡತಿ ಆಗ್ಲಿ, ಇಂತಾದ ಒಂದ್ ಯಾವ್ದಾರ ಕೇಳಿದಂದ್ರ ಅವನ ಮನಸ್ಥಿತಿನ ಚೇಂಜ್ ಆಗಿಬಿಡ್ತದೆ. ಪೂರಾ ಅದನ್ನ ತಗೊಳ್ಳೋದೇನಪ್ಪ ಒಂದು ರಾಂಗ್ ಹೆಂಗ್ ತಗೋತಾರ ಅಂದ್ರೆ ಈಗ ಸದ್ಯಕ್ಕೆ ಹೋಗಿ ನಾ ಏನೋ ಮರ್ಡರ್ ಮಾಡ್ಲೇನಪ್ಪ ಅಂದ್ ಅವಾಗ ನೀವ್ ಹೆಂಗ್ ತಗೊಂಡ್ರಿ? ಹೆಂಗ್ ಅದು ಶಾರ್ಟ್ ಟೆಂಪರ್ ಜನ ಮಾಡೋ ಜನ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ನಾವು ಇವತ್ತು ಪರಿಚಯ ಮಾಡಿಸ್ತಿರೋದು ಸದ್ಯ ಮನರಂಜನೆಗಾಗಿ ನೀವೆಲ್ಲ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದು ಸರ್ವೇ ಸಾಮಾನ್ಯ. ಬಟ್ ಈ ಸೋಷಿಯಲ್ ಮೀಡಿಯಾ ಬರೋಕ್ಕಿಂತ ಮುಂಚೆನೂ ನಮ್ಮನ್ನೆಲ್ಲ ಮನರಂಜಿಸೋರು ಯಾರಪ್ಪ ಅಂದ್ರ ಅದ ರಂಗಭೂಮಿ ಕಲಾವಿದರ. ಸೊ ಹಾಗಾದ್ರೆ ನಮ್ಮೊಟ್ಟಿಗೆ ಇವತ್ತದಾರು ಆ ಒಂದು ರಂಗಭೂಮಿ ಒಳಗ ಸಾಕಷ್ಟು ಹೆಸರು ಮಾಡಿ ಸದ್ಯ ಯೂಟ್ಯೂಬ್ ಅಲ್ಲಿ ಕೂಡ ಹೆಸರು ಮಾಡ್ತಕ್ಕಂತಹ ಮುಧೋಳ ಕಟ್ಟಪ್ಪ ಅವರ. ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಆರಾಮದಿರಿ? ಆರಾಮದ. ಆಲ್ವೇಸ್ ನಿಮ್ನ ಯಾವಾಗ ನೋಡ್ತಿರಿ ನೋಡಿ ನಕ್ಕೋತನ ಇರ್ತೀರಿ ಸರ್. ಏನ್ರಿ ಸರ್ ಅದ್ರ ಹಿಂದಿನ ರಹಸ್ಯ ಅಂತ ಬಂದ್ರಿ? ಏನ್ ಜೀವನದಾಗ ಏನೈತಿ, ಎಲ್ಲಾ ಕಷ್ಟ ನಷ್ಟ ಬರ್ತಿರ್ತಾವು, ಅವನ್ನೆಲ್ಲ ಸೈಡ್ ಹಿಡಿದು ಮುಂದ್ ನಕ್ಕೊಂಡ್ ಆರಾಮ್ ನಕ್ಕೊಂತೀರ. ಮತ್ತೇನಿಲ್ಲ. ಇಷ್ಟೊಂದ್ ಸರ್ ನಿಮ್ದ ಈ ನಗುದಾತು ಮತ್ ನಿಮ್ದು ಇವೆಲ್ಲ ನಾವ್ ನಿಮ್ ನೋಡಿದ್ದ ತೆರೆ ಮೇಲ್ರಿ. ಬಟ್ ಅದ್ರ ಹಿಂದಿನ ಬದುಕಂತ ಬಂದ್ರೆ ಹೆಂಗ ಸರ್, ಹೆಂಗ್ ಸ್ಟಾರ್ಟ್ ಆತ್ರಿ ನಿಮ್ದು ಜರ್ನಿ? ನಮ್ ಜರ್ನಿ ಸಣ್ಣ ವಯಸ್ಸಿನಿಂದ ಚಲೋ ಐತ್ರಿ. ನಮ್ಮ ತಂದೆ ತಾಯಿ ಎಲ್ಲ ನಾಟಕಮ್ನಾಗ ಇದ್ದವ್ರು. ಆಮೇಲೆ ನೆಕ್ಸ್ಟ್ ಏನಾಯ್ತಂತಂದ್ರೆ ನಮ್ಗೆ ಎಜುಕೇಶನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆದ್ರೆ ನಮ್ಮ ತಂದೆ ತಾಯಿ ಎಲ್ಲ ಭಾಳ ಕಷ್ಟಪಟ್ಟು ಅವ್ರು ಏನು ಮಾಡಿದ್ರು, ಎಜುಕೇಶನ್ ಕೊಡ್ಸೋಬೇಕು ನನ್ನ ಮಗಗೆ, ಈ ಫೀಲ್ಡಿಗೆ ತರೋದು ಬೇಡ ಅಂತ ತಿಳ್ಕೊಂಡು ಎಜುಕೇಶನ್ ಹಾಕ್ಬಿಟ್ರು. ಅಲ್ಲಿಂದ ಏನಾಯ್ತಂದ್ರೆ ಅವರು ಆವಾಗಿನ ಪೇಮೆಂಟ್ ಕಡಿಮೆ ಭಾಳ. ನಂಗೆ ಅನ್ಸ್ಬಿಟ್ಟು ಮ್ಯಾಕ್ಸಿಮಮ್ ಏನಪ್ಪ ಅಂದ್ರು ಇದು
85 ಒಳಗಿಂದ ಇದ್ರು. ಅವಾಗ ಏನಾಯ್ತಂತಂದ್ರೆ ಅವ್ರ ಇವ್ರ ಕಡೆ ನಾಟಕ ಮಾಡಿಸೋದು, ನಾಟಕದ ಪಾಠ ಮಾಡ್ತಿರು, ಪೇಮೆಂಟ್ ಕಡಿಮೆ ಇತ್ತು ಅವಾಗ. ಇಲ್ಲಿ ಡೊನೇಷನ್ ಜಾಸ್ತಿ ಇತ್ತು ಅವಾಗ. 5,000 ರೂಪಾಯಿ ಅಂದ್ರೆ ದೊಡ್ಡದು. ಅವ ನಮ್ಮಪ್ಪ ನಮ್ಮವೆಲ್ಲ ಕೂಡಿಸಿ ಅವೆಲ್ಲ ಕಲಿಸ್ಬೇಕಾರೆ ಭಾಳ ತ್ರಾಸ ಬಿಟ್ಟಾರ ಫಸ್ಟಿಗೆ. ಆದ್ರೂ ನಾವು ಎಜುಕೇಶನ್ ಮಾಡ್ಬೇಕು ಅಂದ್ರೆ ರಾಯಬಾಗ್ ನ್ಯೂ ಹೈಸ್ಕೂಲ್ದಾಗ ಕಲ್ತೀನಿ. ರಾಯಬಾಗ್ ನ್ಯೂ ಹೈಸ್ಕೂಲ್ದಾಗ ಹಾಸ್ಟೆಲ್ದಾಗ ಇದ್ದೆ, ಮಾಯರ್ ಹಾಸ್ಟೆಲ್ದಾಗ. ಅಲ್ಲಿಂದ ನೆಕ್ಸ್ಟ್ ಏನಾಯ್ತಂದ್ರೆ ಹಂಗಿಂದ ಸಿದ್ದಾಪುರಕ್ಕೆ ಬಂದ್ವಿ. ಅಲ್ಲಿ ಕಾಲೇಜಲ್ಲಿ ಮುಗಿಸಿದ್ವಿ. ಅಲ್ಲಿಂದ ಯಲ್ಲಾಪುರಕ್ಕೆ ಸೆಟ್ಲ್ ಆದ್ವಿ. ಯಲ್ಲಾಪುರದಾಗ ನಮ್ಮ ಅಜ್ಜಿ ಮನೆ ಐತ್ರಿ, ಎಲ್ಲ ಅಲ್ಲೇ ಇದ್ವಿ ನಾವು. ಹಂಗೆ ಎಕ್ಸಾಮ್ ಮುಗಿಸ್ಕೊಂಡು ಡಿಪ್ಲೊಮಾ ಮುಗಿಸಿದ್ವಿ. ಮೊದಲು ITI ಬದಾಮಿ ಮಾಡಿದ್ರಿ, ಅದಾದ್ಮೇಲೆ ಡಿಪ್ಲೊಮಾ ಮುಗಿಸಿದ್ವಿ ಮೆಕ್ಯಾನಿಕಲ್ ಇಂಜಿನಿಯರ್ ಸಿದ್ದಾಪುರದಾಗ. ಅದು ಹಂಗೆ ಆದ ಕೂಡ ಏನಾಯ್ತು, ನೌಕರಿ ಲಿರಾಣಿ ಫ್ಯಾಕ್ಟ್ರಿ ಅಲ್ಲಿ ನೌಕರಿ ಹೋಗ್ತಿದ್ದೆ. ಅವರೆಲ್ಲ ಚಲೋ ನೋಡ್ಕೊಂಡ್ರು ಬಿಡ್ರಿ. ನಮ್ಗೆ ಏನಾಯ್ತಂದ್ರೆ ಸ್ವಲ್ಪ ಪೇಮೆಂಟ್ ಸಂಬಂಧ ನಾವು ಬಿಟ್ಟಿವಿ. IT ಸೆಕೆಂಡ್ರಿ ಅದೇನೇನೋ ಆಗಿ ನಾವು ಬಿಟ್ಬಿಟ್ವಿ ಅದು ಪೂರ್ತಿ. ಅದು ಬಿಟ್ಕೊಂಡೆ ಏನು ಮಾಡ್ಬೇಕು ಅಂತ ಗೊತ್ತಾಗ ನಾ ಆಟೋ ಕಂಪ್ನಿ ಮಾಡ್ತಿದ್ದಿಲ್ಲ. ಹಿಂಗಾಗಿ ಎಲ್ಲ ಕಂಪ್ನಿಯಾಗ ಆಫರ್ ಕೊಡಕತ್ತರು. ಹಂಗೆ ಎಲ್ಲ ಕಂಪ್ನಿಗೆ ಹೋಗ್ಕೊಂತ ಹೋದ್ವಿ. ಹಂಗೆ ಛತ್ರಿ ಕಂಪ್ನಿಯಾಗ ಸರ್ವಿಸ್ ಮಾಡಿದ್ವಿ. ಛತ್ರಿ ಕಂಪ್ನಿಯಿಂದ ಏನಾಯ್ತಂತಂದ್ರೆ ಸ್ವಲ್ಪ ಅವ್ರಿಗೆ ಕ್ಲಾಶನ್ ಹಾಕಿನ ರೀಸನ್ ಬ್ಯಾಕ್ಗ್ರೌಂಡ್ ರೀಸನ್ಸ್ ಇರ್ತಾರೆ, ಅವನ್ನೆಲ್ಲ ಅದನ್ನು ಬಿಟ್ಟಿವಿ. ಅವಾಗ ಏನು ಮಾಡಿದ್ರು, ಆನ್ ದಿ ಸ್ಪಾಟ್ ನಾವು ಮನೆಯಾಗಿದ್ವಿ ಖಾಲಿ. ಅವಾಗ ಏನೂ ಇದ್ದಿಲ್ಲ, ಹೆಂಗೆ ಮಾಡ್ಬೇಕು ಅಂದಾಗ ಸಂಗಮೇಶಣ್ಣ ಅಂತ ಒಬ್ರು ಇದ್ರು. ಅವ್ರು ಇನ್ನೂ ಅದಾರ ರೇವಣ ಕಂಪ್ನಿಯಾಗ ಅದ. ಅವ್ರೇನು ಮಾಡಿದ್ರು, 2 ದಿವಸ ನೀವು ಅಲ್ಲಿ ಕಲೆ ಮಾಡಿರಿ, ನಿಮ್ಗೆ ಏನು ಹೆಸರು ಬಂದಿಲ್ಲ, ಬರೀ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಾಡಿದ್ರು. ರೇವಣ ಅವ್ರ ಟ್ರೂಪ್ನಾಗ ಹಾಕಿದ್ವಿ. ಈಗ ಲಕ್ಷ್ಮೇಶ್ವರ ರೇವಣ ಅಂತ ಅವ್ರ ಟ್ರೂಪ್ನಾಗ ಕೆಲಸ ಮಾಡಿದ್ವಿ. ಅವ್ರ ಟ್ರೂಪ್ನಾಗೂ ಸ್ವಲ್ಪ ಹೆಸರು ಬಂತ್ರಿ. ಅಲ್ಲಿಂದ ಏನಾಯ್ತು, ಸ್ವಲ್ಪ ಮತ್ತೆ ಅವ್ರಿಗೇನು ಕ್ಲಾಶ್ ಆಗಿಲ್ಲ ಬಿಟ್ಟರು. IT ಸೆಕೆಂಡ್ರಿ ಅವು ಒಳಗಿನೂ ಭಾಳ ಇರ್ತಾರೆ. ಅಲ್ಲಿಂದ ಏನಾಯ್ತು ಅಂದ ಕೂಡಲೇ ಅವ್ರಿಗೂ ಎಟ್ ಎ ಟೈಮ್ ಅವರು ಪಾಪ ಏನೋ ಬೈ ರೀಸನ್ ತೆಗೆದ್ರು ಅಂದ್ಕೂಡ ಏನಾಯ್ತು, ನಾವು ಮನೆಯಾಗಿದ್ವಿ. ಅವಾಗ ವಿಠಲ್ ಅವ್ರು ಬಂದರು, ವಿಠಲ್ ಚಿಕ್ಕಲ್ಗುಂಡಿ ಅಂತದಲ್ಲಿ. ಅವ್ರು ಏನು ಮಾಡಿದ್ರು, ಏನು ಸಾಕು ಬರ್ರಿ ನಮ್ಮ ಕಡೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಮತ್ತೆ ಪಾಪ ಅವರು ಒಂದಿಟ್ಟು ಜರ್ನಿ ಮಾಡಿಸಿದ್ರು. ಅಲ್ಲಿಯೂ ಮತ್ತೆ ಅವ್ರಿಗೆ ಸ್ವಲ್ಪ ಅದೇನಾತೇನ ಈ ನಮ್ಮ ಆ್ಯಕ್ಟಿಂಗ್ ಹಿಡಿಸ್ಲಿಲ್ಲ ಅಂತ ಕಾಣುತ್ತೆ ಅವ್ರಿಗೆ. ನಮ್ಮ ಆ್ಯಕ್ಟಿಂಗ್ ಹಿಡಿಸ್ಲಿಲ್ಲ ಅಂತ ಕಾರಣಕ್ಕಾಗಿ ಅವ್ರು ನಮ್ಮನ್ನ ಪಾಪ ತೆಗಿಲಿಲ್ಲ, ಇಂಡೈರೆಕ್ಟ್ ಆಗಿ ಬೇಡ ಅಂತ ಅಷ್ಟೇ. ಏನ್ರಿ ಸರ್ ನಿಮ್ ಆಕ್ಟಿಂಗ್ ಹಿಡಿಸ್ಲಿಲ್ಲ ಅಂದ್ರೆ? ಇಲ್ಲ, ಅವ್ರು ಯಾಕಂದ್ರೆ ನಮ್ಗಿಂತ ಚಲೋ ಪ್ರತಿಭೆಗಳು ಇರ್ತಾರೆ, ಅವರು ಕರ್ಕೋಬೇಕು, ಅವ್ರನ್ನ ಮುಂದೆ ಬರ್ಬೇಕಂತ ಅವ್ರಿಗೊಂದು ಆಸೆ ಇರುತ್ತೆ. ಸಾಕಿ ನಿಮ್ ಜನ ಭಾಳ ನೋಡ್ಯಾರ ಅದಕ್ಕೂ ತೆಗೆದ್ಬಿಟ್ರು. ತಗೊಳ್ಳೆ ಮತ್ತೆ ಆಮೇಲೆ ನಮ್ಮ ಶಿವಪುತ್ರ ಬೇಡಮ್ಮ ನೀ ಬಾ ಇಲ್ಲೇ ಬಾ ಅಂತಂದು ಶಿವಪುತ್ರ ಅಣ್ಣಾರು ಅವ್ರು ಕರ್ಕೊಂಡು ಹೋದ್ರು. ಅವ್ರು ಆದ್ಮೇಲೆ ನಮ್ಮ ರೋಷನ್ ಬೆಕ್ಕೇರಿ ಅವ್ರಿಬ್ರ ಕೈ ಹಿಡಿದ್ರು. ನಾನು ಮಾತಾಡಿ ಇದೇನಾತಂದ್ರೆ ನಮ್ಮ ಜೀವನ ಮೊದಲ ಸಣ್ಣ ಬಾವಿಯಾಗಿದ್ದರೆ, ಬಾವಿಯಾಗ ಚಿತ್ರೀ ಕಮ್ಮಿ ಬಾವಿಯಾಗಿದ್ದಾಗಿದ್ವಿ. ಅಲ್ಲಿಂದ ಏನ್ ಮಾಡಿದ್ರು ರೇವಣ್ಣವ್ರು, ಬೇಡ ಬಾವಿ ಬೇಡ ನಿಮ್ಗೆ, ಹೊಳಿಗೆ ಬರ್ರಿ ನೀವು, ಹೊಳೆಯಾಗಿರಿ ಚಲೋ ಆಗತ್ತೆ ನಿಮ್ಗೆ ಅಂತಂದ್ರು. ಹೊಳಿಯಿಂದ ಏನ್ ಮಾಡಿದ್ರು ನಮ್ಮ ಯಾರವ್ರು ವಿಠಲ್ ಬೇಡ ಸಮುದ್ರಕ್ಕೆ ಹೋಗ್ಬರ್ರಿ ಅಂತಂದು ವಿಠಲ್ ಚಿಕ್ಕಣ್ಕೊಂಡು ಸಮುದ್ರ ಕರ್ಕೊಂಡು ಹೋದ್ರು. ಈಗ ಸಮುದ್ರದಾಗ ಜೀವನ ಮಾಡಕತ್ತಿರಲ್ಲ. ಈಗ ಪಾಪ ರೋಷನ್ ಅವರು ಮತ್ತೆ ಆಮೇಲೆ ನಮ್ಮ ಶಿವಪುತ್ರಣ್ಣ ಇನ್ನಾದ್ರೂ ನಾನು ನೆನೆಸ್ತೀನಿ. ವಿಠಲ್ ಅವ್ರು ನೆನೆಸ್ತೀನಿ, ರೇವಣ್ಣವ್ರು ನೆನೆಸ್ತೀನಿ, ಎಲ್ಲಾ ಕಂಪ್ನಿಯವ್ರು ನೆನೆಸ್ತೀನಿ. ಯಾಕಂದ್ರೆ ಎಲ್ಲಾರು ನಮ್ಗೆ ಅನ್ನ ಹಾಕ್ಯಾರ. ಅವು ಬಿಡಿಸೋದು IT ಸೆಕೆಂಡ್ರಿ. ಅವ್ರಿಂದ ಅವ್ರಿಗೇನು ಕ್ಲಾಶ್ ಆಗೈತೋ, ನಮ್ಗೇನು ಕ್ಲಾಶ್ ಆಗಿಲ್ಲ. ಪಾಪ ಅವ್ರಿಗೆ ನಮ್ಮ ಆ್ಯಕ್ಟಿಂಗ್ ಹಿಡಿಸ್ಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ನಮ್ಮನ್ನ ಪಾಪ ಸರಿಸಿದ್ರು. ಹಂಗಾಗಿ ನಾವು ಬಂದ್ಬಿಟ್ಟು ಆದ್ರೂ ನಾಕೊಂತ ಏನು ಪ್ರಾಬ್ಲಮ್ ಇಲ್ಲ. ಯಾರು ಏನೇನು ಬಿಡಿಸಿರಲ್ಲ ಅವ್ರಿಂದ ಪಾಠ ಕಲ್ಕೊಂಡು ದೇವ್ರೇನೋ ಕಡಿಮೆ ಮಾಡಿಲ್ಲ. ದೇವ್ರೆಲ್ಲ ಒಳ್ಳೆ ರೀತಿಯಿಂದ ಇಟ್ಟಾರ. ಜನ ನೋಡ್ತಾರ, ಗುರ್ತಿಸ್ತಾರ. ಏನಾದ್ರು ಆದ್ರೆ ನಾ ಮುದೋಳ್ದವ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಲ್ಲಾರು ಬೆಂಗಳೂರಿನವ, ಗುಲ್ಬರ್ಗ, ಯಾವ್ಯಾವ್ದೋ ಊರ ಹೆಸರು ಹೇಳ್ತಾರ. ಪಾಪ ಜನಕ್ಕೆ ಗುರ್ತ ಇಲ್ಲ. ನಾ ಮುದೋಳ್ದವ, ಜನತಾ ಪ್ಲಾಟ್ನ್ಯಾವ ಅನ್ನೋದು ಇತ್ತಿತ್ತಲಾಗಿ ನನಗೆ ಅನ್ಸ್ಬಿಟ್ಟು ನಾನು ಹೊರಗೆ ಬಂದ್ಮೇಲೆ ಹಿಡಿದು ನಾನು ಹೊರಗೆ ಅಡ್ಡಾಡಿದ್ರು ಯಾರು ಗುರ್ತ ಹಿಡಿತಿರ್ಲಿಲ್ಲ. ಈಗ ಒಂದ್ ಸ್ವಲ್ಪ ಶಿವಪುತ್ರಣ್ಣರಿಂದ, ನಮ್ಮ ರೋಷನಿ ವಿಠಲ್ ಅವರಿಂದ, ರೇವಣ್ಣ ಅವರಿಂದ ಸ್ವಲ್ಪ ಎಲ್ಲಾ ಕಡೆ ಬೆಳಕಿಗೆ ಬಂದು ನಾವು ಚಿತ್ರಕಂಬನಾಗಿದ್ದಾಗ ಭಾಗ ಇದ್ರು. ನಾವು ಒಟ್ಟ ಹೊರಗೆ ಬರ್ತಿಲ್ಲ. ಯಾಕಂದ್ರೆ ಅವರು ಆ ಕಡೆ ದಕ್ಷಿಣ ಕನ್ನಡ ಆ ಕಡೆ ನಾಟಕ ಮಾಡ್ತಿದ್ರು. ಈಗ ಒಟ್ಟ ಬಂದಿದ್ದಿಲ್ಲ ನಾವು. ಉತ್ತರ ಕನ್ನಡ ಬಂದಿದ್ದು ಯಾವಾಗ ಅಂತಂದ್ರೆ ರೇವಣ್ಣ ಅವ್ರ ಟ್ರೂಪ್ನಾಗ ಬಂದ್ಮೇಲೆ ಈ ಕಡೆ ಎಲ್ಲಾ ಮಂದಿ ಪರಿಚಯ ಇಲ್ಲೇ ಸೆಟ್ಲ್ ಆಗ್ಬಿಟ್ಟು. ಇದು ಸರ್ ಎಜುಕೇಶನ್ ನಿಮ್ದು ಇಂಜಿನಿಯರಿಂಗ್, ಡಿಪ್ಲೊಮಾ ಇಂಜಿನಿಯರಿಂಗ್ ಆಗೈತೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅದ ಯಾಕ್ರಿ ಸರ್ ಏನ್ ನಿಮ್ಗೆ ಹಿಡಿಸ್ಲಿಲ್ರಿ? ಈಗ ಹಿಡಿಸೋದಕ್ಕೆ ಏನೈತ್ರಿ, ಅದು ಅವಾಗ ನಮ್ಗ ಫ್ಯಾಮಿಲಿ ಪ್ರಾಬ್ಲಮ್ಸ್ ಭಾಳ ಇತ್ತು. ಫ್ಯಾಮಿಲಿ ಪ್ರಾಬ್ಲಮ್ಸ್ ಅನ್ನಕೇನ್ರಿ, ಮದುವೆ ಆಗಿದ್ವಿ, ಎಲ್ಲ ಆಗಿತ್ತು. ನೆಕ್ಸ್ಟ್ ಅದು IT ಸೆಕೆಂಡ್ರಿ ಅವ್ರು ಕೊಡೋ ಪೇಮೆಂಟ್ ನಾವು ಸಾಲ ಹೊರದಾಗಿತ್ತು. ಈಗ ಅವ್ರದೊಂದು ಸ್ಕೇಲ್ ಅಂತ ಇರುತ್ತೆ. ನೀವು ಡ್ಯೂಟಿ ಹೆಂಗ್ ಮಾಡ್ತೀರಿ ಹಂಗ ನಿಮ್ ಸ್ಕೇಲ್ ಬರೋದು. ಅವಾಗ ನಮ್ಗೆ ಆಗ್ಲಿಲ್ಲ. ಯಾಕಂದ್ರೆ ನಮ್ಗೆ ಏನಾಗೈತೆ ಅಂದ್ರೆ ತೆಗೆ ದೊಡ್ಡ ಇದ್ರು, ಅದು ಮುಚ್ಚಾಕ ಎಷ್ಟಿಟ ಮುದುಗಿತ ಮಣ್ಣು ಹಾಕೋದಾಗ್ತಿತ್ತು. ಅದಾಗ್ಲಿಲ್ಲ ನಮ್ಗೆ. ನಾವೇನ್ ಮಾಡಿದ್ವಿ, ನಾಟಕ ಕಂಪ್ನಿಗೆ ಹೋಗ್ತೀವಿ. ನಾಟಕ ಕಂಪ್ನಿ ಚಲೋ ಪೇಮೆಂಟ್ ಐತ್ರಿ, ಪಾಪ ಎಲ್ಲರೂ ಸಹಾಯ ಮಾಡ್ತಾರ. ಮೊದಲಿಂದ ಅದ್ರಾಗ ಬಂದಿದ್ದಲ್ರು.
ಫಸ್ಟ್ ನಿಮ್ದ ಫ್ಯಾಮಿಲಿ ಎಲ್ಲ ಬಂದ್ರ ನಾಟಕ ನಾಟಕ ಕಲ್ತಿದ್ ಸಹಿತ ನಾಟಕ ಮಾಡ್ಕೊಂತ ಕಲ್ತಿದ್ರಿ. ನೀವು ಸ್ಕೂಲ್ಗೆ ಹೋಗ್ಬೇಕಂದ್ರು ನಾಟಕ ಮಾಡತ್ತೀರಿ? ನಾ ಏನ್ ITI ಮತ್ತ ಆಮೇಲೆ ಇದು ಡಿಪ್ಲೊಮಾ ಮಾಡ್ಬೇಕಾರ ಇಲ್ಲೇ ಮಾಲಿಂಗ್ಪುರದಾಗ ರೀ ನಾಟಕ ಇರ್ತದ. ಮುದೊಳಗ್ ಬಂದ್ ಆಟೋ ಕ್ಯಾಡ್ ಕಲ್ತ್ ಹೋಗಿದ್ರಿ. ಬೆಸ್ಟ್ ಕಂಪ್ಯೂಟರ್ಸ್ ಅಂತ ಇತ್ರಿ. ಮುದೊಳಗ್ ಬಂದು ಅಲ್ಲಿ ಡ್ರಾಫ್ಟ್ ಬಂದ್ ಕಲ್ತಿದ್ರಿ. ಡ್ರಾಫ್ಟಿಂಗ್ ಮಾಡ್ತಿದ್ದೆ, ಆದ್ರೆ ಆಟೋ ಕ್ಯಾಡ್ ಬರ್ತಿದ್ದಿಲ್ಲ. ಆಟೋ ಕ್ಯಾಡ್ ಹೇಳ್ಕೊಟ್ರ ಇಲ್ಲಿ ಅವ್ರು. ಹೌದ್ರಿ. ಇದ್ ಸರ್ ನಿಮ್ದ ಈ ನಾಟಕ ಒಳಗ್ರಿ ಹೆಂಗಂತಂದ್ರಿ ಈಗೆಲ್ಲ ಬಿಡ್ರಿ ಅಂದ್ರೆ ರೆಸ್ಪೆಕ್ಟ್ ಏನ ಚಲೋ ಅದರಿ. ಮುಂಚೆ ಎಲ್ಲ ಸರ್ ನೀವು ನಾಟಕ ಮಾಡ್ಬೇಕಂದ್ರ ಜನ ಅಷ್ಟೊಂದ್ ಅಂದ್ರ ಮನರಂಜನೆ ತಗೋತಿರಿ ನಿಮ್ಮಿಂದ, ಬಟ್ ನಿಮಗ್ ಕೊಡುವಂತ ರೆಸ್ಪೆಕ್ಟ್ ಏನೈತ್ರಿ ಅಷ್ಟೊಂದು ಕರೆಕ್ಟ್ ಆಗಿ ಸಿಗ್ತಿರ್ಲಿಲ್ರಿ. ಬಟ್ ಆ ತರ ಅವಾಗ ನಿಮ್ಗೆ ಹೆಂಗ ಅನ್ಸುತ್ರಿ ಸರ್? ಸರ್ ಅವಾಗ ಹೆಂಗ ಅನ್ಸುತ್ತಂದ್ರ ನಾವು ಒಂದ್ಸಲ ಏನ್ ಮಾಡಿವಿ ಅಂದ್ರೆ ಈಗ ನಾವು ಥಿಯೇಟರ್ ಹೋಗಿದ್ರು ಫಸ್ಟಿಗೆ. ನಮ್ದು ಹೆಂಗಿತ್ತಂದ್ರ ಅಕಲ್ ಕೊಡ್ಕಮ್ನ್ಯಾಗ ನಾವ ಥಿಯೇಟರ್ ಹಾಕೋದು, ನಾವ ಕುರ್ಚಿ ಗುಂಡಿ ತೆಗೆದು, ನಾವ ಥಿಯೇಟರ್ ಹಾಕಿ, ನಾವ ಲೈಟಿಂಗ್ ಹಾಕಿ, ನಾವ ಸೌಂಡ್ ಸಿಸ್ಟಮ್ ಜೋಡಿಸಿ ನಾಟಕ ಆಡೋದು. ಈಗ ನಾವೇನ್ ಮಾಡ್ತೀವಿ ಥಿಯೇಟರ್ ಸಾಮಾನು ಹೋಗ್ಕೊಳ್ಳೋದ ಈಗ ನೀರಡಿಕೆ ಹಾಕೈತಿ ಅಂದ್ಕೊಂಡು ಮಗ್ಲ ಮನೆ ಹೋಗಿ ನೀರು ಕೇಳ್ತಿದ್ರಿ. ಈ ಥಿಯೇಟರ್ ಹಾಕತ್ತಿರ್ತಾರೆ, ಈಗ ಮುಂದೆ ಯಾವ್ದು ಮನಿ ಇರುತ್ತೆ ಸ್ವಲ್ಪ ನೀರು ಕೊಡ್ರಿ ಅಂದ್ಕೊಂಡು ಅವ್ರೇನನ್ನೋರು ಯಾರನ್ನೇ ಒಂದ್ ಕೇಳ್ಕೊಂಡು ನಾಟಕದ ಅಂದ್ಕೊಳ್ಳಿ ನೀರಿಲ್ಪ ನಾವು ನಾಟಕದ ನೀರು ಕೊಡಲ್ಲ. ಅವಾಗೆಲ್ಲ ಇದ್ರು ಅವು ಪದ್ಧತಿ. ಈಗ ಹಳ್ಳಿನಾಳ್ನಾಗ ಅದಾರ ನಾಟಕ ಹಂಗ ಸ್ವಲ್ಪ ಅಸಹ್ಯ ಮಾಡ್ತಾರೆ. ಈಗೆಲ್ಲರೂ ಏನಾಗೈತೆ ಅಂದ್ರ ಈಗ ಎಲ್ಲರೂ ಫಾಸ್ಟ್ ಆಗ್ಯಾರ್ರಿ, ಮತ್ತ ಆಮೇಲೆ ಅಪ್ಡೇಟ್ ಆಗ್ಯಾರ ಎಲ್ಲಾರು. ನಾಟಕ ಮೇರಂದ ಅವರು ನಮ್ಮ ಮನುಷ್ಯರ ಹಂಗಿಂತ ಈಗ ಒಂದಿಷ್ಟು ಮಂದಿ ಬಹಳ ಬೆಲೆ ಕೊಡಾಕತ್ತಾರಿ. ಮೊದಲಿಗೆ ನಾ ಹೇಳ್ದಲ್ರಿ 21 ಒಳಗೆ ಯಾರು ಇಲ್ಲ. 21 ಮ್ಯಾಲ ಏನ್ ಬಂದ್ ನೋಡ್ರಿ, ಅವಾಗ ಇವ್ರೆಲ್ಲಾ ಗುರ್ತಾತ್ರಿ. ಕಲಾವಿದ್ರು ಅಂದ್ರೆ ಒಂದು ಬಳಗ, ಇವ್ರು ನಮ್ಮಂಗ. ನಾವು ಈ ಉದ್ಯೋಗ ಮಾಡ್ತೇವ್ರ ಆ ಉದ್ಯೋಗ ಮಾಡ್ತೇವೆ ಹಿಂಗ್ ತಿಳ್ಕೊಕತ್ತ. ಈಗ ಎಲ್ಲಾರು ಏನು ಅಷ್ಟು ಗೌರವ ಕೊಡ್ತಾರೆ ಸುಳ್ಳ್ಯಾಕೆ. ಆದ್ರೆ ಈಗ ಮೈಂಡ್ ಸೆಟ್ ಚೇಂಜ್ ಆಗೈತಿ, ಎಲ್ಲಾ ಮೈಂಡ್ ಸೆಟ್ ಚೇಂಜ್. ಆದ್ರೆ ಏನಾಗೈತಂದ್ರ ಈ ವಾತಾವರಣ ಹೊಂದ್ಕೊಂಡ್ಬಿಟ್ರಿ. ಈ ನೋಡ್ರಿ ನಮ್ಮ ಯಲ್ಲಾಪುರ ಭಾಷೆ ನಾವು ಬರಂಗೇ ಇಲ್ಲ. ನಮ್ ಕೊಂಕಣಿ ಭಾಷೆ ಮೊದಲು, ಮಾತೃ ಭಾಷೆ ಕೊಂಕಣಿ ನಮ್ದು. ನಮ್ಮ ಆ ಭಾಷೆನ ಮರ್ತ್ ಬಿಟ್ಟಿವಿ ನಾವು. ಈಗ ನಮ್ಮವ್ರ ಇದ್ರಂದ್ರ ಮಾತಾಡ್ತದೆ, ನಮ್ಮವ್ರ ಕೂಡ ಅಷ್ಟ ಮಾತಾಡೋದು. ಈಗ ಎಲ್ಲಾ ಈಗಿನ ನಮ್ಮ ಮಂದಿಗೆ ನಮ್ಮ ಭಾಷೆನ ಬರಂಗಿಲ್ಲ. ಕೊಂಕಣಿ ಬರ್ತೈತ್ರಿ ನಿಮ್ಗೆ? ಕೊಂಕಣಿ ಮಾತಾಡ್ತೀವ್ರಿ, ಬಾಳ ಮಾತಾಡ್ತೀವಿ. ಈ ಕೊಂಕಣಿ ಒಳಗ ಒಂದ್ ಡೈಲಾಗ್ ಹೇಳಿದ್ರಿ? ಕೊಂಕಣಿ ಒಳಗ್ ಡೈಲಾಗ್ ಬರಂಗಿಲ್ರಿ. ಅವ್ರ ಹೆಂಗಿರ್ತಾವಂದ್ರೆ ಜನರಲ್ ಆಗಿ ನಾವು ಮಾತಾಡೋದು ಅಷ್ಟ ಭಾಷೆ ರೀ. ಅದು ನಮ್ ಕಡೆ ಐತ್ರಿ, ಮಾತಾಡ್ತೀವಿ. ಅವು ನಿಮಗ್ ಗೊತ್ತಾಗೋದ್ರು. ಟೋಟಲ್ ಎಷ್ಟು ಭಾಷೆ ಮಾತಾಡ್ತೀರಿ? ನಾ ಮಾತಾಡೋದು 5-6 ಭಾಷೆ ಮಾತಾಡ್ತೀನಿ. ಯಾವ್ಯಾವ ಮಾತಾಡ್ತೀರಿ? ಮರಾಠಿ ರೀ, ಕೊಂಕಣಿ, ಕನ್ನಡ, ಹಿಂದಿ, ಇಂಗ್ಲಿಷ್, ತೆಲುಗು. 6 ಭಾಷೆ ರೀ? ಈಗ ಒಂದ್ ಒಳಗ ನಂಗೆ ಅನ್ಸ್ಬಿಟ್ಟಿಗೆ ಮಾತಾಡಕ್ ಬರಂಗಿಲ್ರಿ, ಅದ್ರ ಅರ್ಥ ಆಕತಿ. ಸರಿ, ಅಂದ್ರೆ ನಿಮ್ ಪರಿಚಯನ ನಿಮ್ಗೆ ಎಷ್ಟು ಭಾಷೆ ಒಳಗ ಆಕೈತಿ ಅಷ್ಟು ಭಾಷೆ ಒಳಗೆ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ನಟರಾಜ್ ಮುದೋಳ ಅಂತ. ಎಲ್ಲಾರು ನನಗ ಪ್ರೀತಿಯಿಂದ ಮುದೋಳ ಕಟ್ಟಪ್ಪ ಅಂತ ಕರೀತಾರೆ. ಇದು ಕನ್ನಡ ರೀ. ಹಿಂದಿ ಒಳಗ ಮೇರಾ ನಾಮ್ ನಟರಾಜ್ संगाड़ है, प्यार से मुझे लोग मुदोळ कट्टप्पा नाम से जानते हैं. मराठी ಒಳಗ मला नाव नटराज है, सगळे लोग मला मुदोळ कट्टप्पा म्हणून ऐकते. ಇದು ಆತ್ರಿ. ತೆಲುಗು ನನ್ನ ಪೇರು ನಟರಾಜ್ ಅಂತ ಅಂತಾರ. ಆಮೇಲೆ ನೆಕ್ಸ್ಟ್ ಇನ್ ಇಂಗ್ಲಿಷ್ ಒಳಗೆ ಮೈ ನೇಮ್ ಇಸ್ ನಟರಾಜ್. ಇನ್ ಫ್ರೀ ಆಫ್ ಮೈಂಡ್ ದೇ ವಿಲ್ ಕಾಲ್ ಮಿ ಆಸ್ ಮುದೋಳ ಕಟ್ಟಪ್ಪ. ಇಷ್ಟ ಅವು ಇಷ್ಟ ಬರ್ತಾರಲ್ಲ, ಚಂದ ಆಕತ್ರಿ. ನಿಮ್ಮನ್ನ ನೋಡ್ರಿ ನಮ್ಗ ಆಲ್ಮೋಸ್ಟ್ ಈ ನಮ್ ಮೀಡಿಯಾ ಮುಖಾಂತರ ಗೊತ್ತಾತ ಅನಸ್ತದ್ರಿ ನೀವು ಇಷ್ಟೊಂದು ಎಜುಕೇಟೆಡ್ ಅದಿರತ್ತೀರಿ. ಮ್ಯಾಕ್ಸಿಮಮ್ ನಾನು ಯಾರು ಹಿಡಿದು ಸಾದ್ರ ನಾ ಹೇಳ್ತಲ್ರಿ, ಸನ್ಮಾನ ಅಲ್ರಿ, ನಮ್ಗೇನು ಮಾಡೇ ಇಲ್ಲ. ಆದ್ರ ಒಂದಿಷ್ಟು ಮಂದಿ ಏನಂದ್ರ ನಂದು ಒರಿಜಿನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಒಂದ್ ಕಡೆ ಪಾಠ 3 ಮೈಕ್ ಇರ್ತಾವ ಸ್ಟೇಜ್ ಮ್ಯಾಗ. ನಾನು ಫಸ್ಟ್ ಮೈಕಿಗೆ ನಿಂತಿರ್ತೀನಿ, ಸೆಕೆಂಡ್ ಮೈಕಿ ನಾನು ಹೇಳಿ ನಿಂತಿರ್ತಾಳ, 3ನೇ ಮೈಕಿಗೆ XYZ% ಯಾರ ನಿಂದಿರ್ಲಿ ನನ್ ಹೊಗಳ್ತಾರ್ರಿ, ಬಹಳ ಚಂದ ಮಾಡ್ತೀರಿ ಪಾರ್ಟ್ ನೀವು ಅಂತಾರ. ಆದ್ರೆ ಏನಾಕೈತಿ ಅಂತಂದ್ರ ಈ ವ್ಯಕ್ತಿ ನಿಂತಿರ್ತಾನಲ್ಲ, ಅವ್ ಹಿಂಗ್ ಎದ್ದು ಬಂದ್ ನಾನು ಸರಿಸಿ ಅವ್ರಿಬ್ರಿಗೆ ಆಯರ್ ಕೊಡ್ತಾನ, ನನಗ್ ₹1 ಆಯರ್ ಕೊಡುದಿಲ್ಲ. ಇದು ಒರಿಜಿನಲ್ ಎಕ್ಸ್ಪೀರಿಯನ್ಸ್ ನಂದು. ಮತ್ ನಿಮ್ಮಿಂದ ನಾಟಕ ರೀ ಅಂತಾರ, ನೀವ ಚಂದ ಮಾಡ್ತೀರಿ ಅಂತಾರ. ಆದ್ರ ಒಂದ್ ದಿವ್ಸ ಆತು ಒಂದು ಸಿಂಗಲ್ ರೂಪಾಯಿ ನನಗ ಆಯರ್ ಬಂದಿಲ್ಲ. ಇಷ್ಟು ವರ್ಷ ಸರ್ವಿಸ್ ಮಾಡಿದ್ರು ಸಹಿತ. ಈಗ 100 ನಾ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ 100 ನಾಟಕ ಮಾಡಿದ್ರಿ ನಾನು. ಅದ್ರಾಗ ನನಗ ಆಯರ್ ಬಂದಿದ್ದಂತಂದ್ರ 5 ರಿಂದ 6 ಬೆಳವಣಿಗೆ ಅಷ್ಟ, 5 ರಿಂದ 6 ನಾಟಕ ಅಷ್ಟ ನನಗ ಆಯರ್ ಬಂದ. ಆದ್ರೆ ಅದಕ್ಕೊಂದು ಮುಖಲಕ್ಷಣ ಬೇಕಂತಾರ. ಜನರ ತಪ್ಪನಂಗಿಲ್ರಿ, ನಾ ಅದಕ್ಕೆ ಮುಖಲಕ್ಷಣ ಬೇಕು, ಅದಕ್ಕೆ ಬಿಡ್ಕೊಂಡ್ ಬಂದಿರ್ಬೇಕು, ಅವೆಲ್ಲ ಬಾಳ ಅದಾರ. ಆದ್ರ ನನ್ ಹೆಂಡತಿನೂ ಪಾಠ ಮಾಡ್ತಾರ. ಅವ್ರ ಹತ್ತಿರ್ತಾರ ಸ್ಟೇಜ್ ನಾಗ ನಿಂತ, ಏನ್ರಿ ನೀವು ಪಾಠ ಮಾಡಿ ರೂಪಾಯಿ ಸರಿ ಹತ್ತಿರ್ತಾರ. ಅವ್ರು ಅಲ್ಲಿ ಕಾಮಿಡಿ ನಡೆದಿರ್ತ. ಹಂಗ ನಮ್ಗೆ ಮನಸ್ಸಿಗೆ ಬೇಜಾರಾಗ್ಲಿ, ಯಾಕಂದ್ರ ಜನ ಹೊಳ್ ಹೋಗಿದ್ರಿ ಅಷ್ಟ. ನಮ್ಗದು ಸೀನಾಗ ಕಾಮಿಡಿ ಆಗ್ಬಿಡುತ್ತಿದ್ರು.
ಅದು ಅದಕ್ಕೂ ಒಂದು 4-5 ಮಾತು ಎಕ್ಸ್ಟ್ರಾ ಬಂದ್ಬಿಡ್ತು ಹಿಂಗಾಗಿ ಏನ್ ಪ್ರಾಬ್ಲಮ್ ಇಲ್ಲ ಹೆಂಗ ಹೊಂಟದ್ರಿ ಜೀವನ. ನಮಸ್ಕಾರ ಸುಮ್ ಹೋಗ್ರಿ ಚಲೋ ಐತ್ರಿ. ಹೊಂಟದ್ರಿ ಸರ್. ಇದೆಲ್ಲ ಒಂದ್ ಲೈಫ್ ಆಗ್ತದ್ರಿ ನಿಮ್ಮದ್ರಿ. ನಾಟಕ ಮಾಡ್ತೀರಿ, ಹೌದು ನಾಟಕದಾಗ ಮುಂದುವರಿತೀರಿ. ಇದು ಲವ್ ಎಲ್ಲ ಅಂತ ಬಂದ್ರೆ ಯಾವಾಗ ಸ್ಟಾರ್ಟ್ ಆಯ್ತ್ರಿ ನಿಮ್ಗೆ? ನಂಗೆ ಲವ್ ಅನ್ನಕೇನ್ರಿ ಮ್ಯಾಕ್ಸಿಮಮ್ ನಾ ಅನ್ಸಿನಲ್ರಿ 91 ಇರ್ಬೋದ್ರಿ ಅದು. 91 ಇರ್ಬೋದ್ರಿ ಅದು. ಬನಶಂಕರಿ ಜಾತ್ರೆ ಇತ್ತ ಅವಾಗ ಇವ್ರೇನ್ ಮೇಡಮ್ ಅದಾರಲ್ಲ ಅವಾಗ ಬಂದಿದ್ರಿ ಅವ್ರು ಡ್ಯಾನ್ಸಿಗೆ ಬರ್ತಿದ್ರಿ ಅವ್ರು. ಡ್ಯಾನ್ಸ್ ನಾವು ಪಾಠ ಮಾಡಿ ರಂಗನಾಯಕಿ ನಾಟಕ ಹಾಕಿದ್ವಿ ಅವಾಗ. ಅವ್ನು ಹೊಡಿದೇ ಇಲ್ರಿ ಅವ್ರು. ನಾವೇನ್ ಮಾಡಿದ್ವಿ ಮೇನ್ ಬೋರ್ಡ್ ಮೇಲೆ ಲೈಟ್ ಹಾಕತ್ತಿದ್ರಿ ಹೆಣ್ಮಗಳು ಬ್ಯಾಗ್ ತಗೊಂಡ್ ಬಂದು ಅವ್ ಕುಂಟ್ ರಾಜ ಅಂತಿದ್ರಿ ನಮ್ ಭಾರಿ ಕ್ಲೋಸ್ ಫ್ರೆಂಡ್. ಅವ್ನು ಕೇಳಿದ್ದೆ ನಾನು ಯಾರು ಇವ್ರ ಅಂದ್ಕೊಂಡು ಡ್ಯಾನ್ಸರ್ ಬಂದ ಅನ್ಕೊಂಡು ನಮ್ ಕಂಪ್ನಿ ಡ್ಯಾನ್ಸರ್ ಬಂದ್ರ ಅಂದಿನ. ನಮ್ಮ ಕಂಪ್ನಿ ಚಿತ್ರಿ ಕಂಪ್ನಿಗೆ ಡ್ಯಾನ್ಸರ್ ಬಂದಿದ್ದ ಅದ್ರಿ. ಡ್ಯಾನ್ಸ್ ಆಗ್ತಿದ್ರಿ ಒಟ್ಟು ನಮ್ದು ಅದೇನೈತಂದ್ರ ಅವ್ರು ನಮ್ಮ ಶಂಕರ್ ಮ್ಯಾನೇಜರ್ ಅಂತಿದ್ರು ಅವ್ರ ಅಂತಿದ್ರು ಒಂದು ನಮ್ದು ನಾಟ್ಯ ಸಂಘ ಅಲ್ಲ ನಾಟಕ ಸಂಘ ಅನ್ನೋರು. ನಾಟ್ಯ ಸಂಘ ನೀವು ಡ್ಯಾನ್ಸ್ ಮಾಡ್ತೀರಿ, ನಮ್ದು ನಾಟಕ ಸಂಘ ಅನ್ನೋರು ಅವ್ರು. ಅದ್ ನೆನಪೈತ್ರಿ ಮತ್ತೆ ನಮ್ ನಾಟಕ ಸಂಘ ಐತಲ್ಲಿ ಅವ್ರ ಹೆಂಗ್ ಕರೆಸಿದ್ರು ಅಂತ ಹಿಂಗ ಅಂತಿದ್ದೆ ನಾನು ಡೈರೆಕ್ಟ್ ಆಗಿ ಅವ್ರು ಅಂದ್ಕೊಳ್ಳಿ. ಈ ಹೆಣ್ಮಗಳು ಬಂದ್ಲು ನೋಡಿದ್ವಿ ಅವಾಗ ರೀ ಅವಾಗ ನಾ ಡಿಸಿಷನ್ ತಗೊಂಡಿದ್ದೆ ಏನಂತ ಸಂಭಾಯ್ತಿದ್ರಿ ಬಾಳ. ಈಕಿನ ಮದುವೆ ಆಗ್ಬೇಕು ಅಂದ್ರೆ ಡಿಸಿಷನ್ ತಗೊಂಡಿದ್ವಿ ನಾವು. ಮದುವೆ ಆಗ್ಬೇಕು ಈಕಿನ ಅಂತ. ಅವಾಗ ನಮ್ದು ಏನಾಯ್ತು ಮನಸ್ಸು ಇತ್ರಿ, ನಮ್ ಕಡೆ ಇತ್ತು ಅವ್ರ ಕಡೆ ಇದ್ದಿಲ್ಲ, ನಮ್ ಕಡೆ ಇದ್ದಿಲ್ಲ ಅವ್ರ ಕಡೆ ಇದ್ದಿಲ್ಲ. ಸುಮ್ನ ಚಾಲೆಂಜ್ ಮಾಡಿದ್ದೆ ನಮ್ ದೋಸ್ತಿಗೆ ಆದ್ರೆ ಈಕಿನ ಆಗ್ಬೇಕು ನೋಡ್ಲಿ ಅಂತ. ಅದೇ ಆಕ್ಟಿವ್ ಸೆಕೆಂಡ್ರಿ. ಆದ್ರೆ ನಮ್ ರಿಲೇಷನ್ ಒಳಗೆ ಕೊಡ್ಬೇಕಂತ ಬಾಳ ಮಂದಿ ಆಸೆ ಇತ್ತು. ನೀವ್ ಹೇಳಿದ್ರಲ್ಲಿ ಈಗ ನಾಟಕ ಅಂದ್ರೆ ಹೀನಾಯ ಕಾಣ್ತಿರ ಸೇಮ್ ಇನ್ಸಿಡೆಂಟ್ ನಮ್ ಫ್ಯಾಮಿಲಿ ನಡೆದಿತ್ತು. ಅವ್ರು ಗುಲ್ಬರ್ಗ ಹಿಂಗೆಲ್ಲ ಇರ್ತಾರೆ ಅವ್ರ ನಾಟಕ ಮೇಲೆ ಕೆಲಸ ಮಾಡ್ತಾರ ನಾವು ಕೊಡುದು ಬೇಡ ಅಂತಂದ್ ಹೇಳಿದಕ್ಕಾಗಿ ನಮ್ ತಂದೆ ತಾಯಿ ಮನಸ್ಸು ಮುರಿದು ಬೇರೆ ಕಡೆ ಆಗಿ ಆಮೇಲೆ ಇನ್ನೊಬ್ರು ನಮ್ಮ ರಿಲೇಷನ್ ಒಳಗೆ ನಮ್ಮ ಅಕ್ಕರ ಆಗ್ಬೇಕು ಕೊನೆಯಲ್ಲಿ ಇರ್ತಾರೆ. ಈಗ ಅವ್ರ ಮಗಳನ್ನ ತಗೊಳ್ಳೋದು ನಮ್ಮ ಅವಾಗ ಆಸೆ ಇತ್ತು, ನಮಗೂ ಆಸೆ ಇತ್ತು. ಆದ್ರೆ ನಮ್ಮ ಅಪ್ಪಗೆ ಆಸೆ ಇದ್ದಿಲ್ಲ. ಈಗ ಅವ ದಣ್ಕೊಂಡ್ ಬರ್ತಾನ ಮನಿಗ್ ಬಂದಾಗ ಪಾಪಕ್ಕೆ ಮೂತಿ ಕಿವಿ ಕೆಳಗೆ ಏನ್ರ ಕಷ್ಟ ತೊಳ್ಕೊಬೇಕಾರೆ ಹೆಂಗ್ ತೊಳ್ಕೊಂತಾನ ಅವ. ಬೇಡ ಬೇಡ ಅಂದ್ಮೇಲೆ ಈ ಫಸ್ಟ್ ನೋಡಿದ್ದಲ್ರಿ ಇವ್ರು ಎಮರ್ಜೆನ್ಸಿ ನಂಗೆ ಅನ್ಸೋ ಮಟ್ಟಿಗೆ ತಿಂತಿಣಿ ಜಾತ್ರೆ ಇದ್ದಾಗ ಇವ್ರು ಬಂದ್ರಿ ಅಲ್ಲಿ. ನಾವು 40 ವರ್ಷ ಇದ್ರ ಕಂಪ್ನಿಯಾಗ ಇದ್ವಿ. ಇವರು ಇದ್ರ ಕಂಪ್ನಿಗೆ ಬಂದ್ರು ಯಾರು ನಮ್ಮ ಶೇಖ್ ಮಾಸ್ಟರ್ ಕಂಪ್ನಿ ಅಂತ. ಅಲ್ಲಿ ಇವ್ರು ಡ್ಯಾನ್ಸಿಗೆ ಬಂದ್ರು. ನಾವು ಅಲ್ಲಿಂದ ಬಂದಿದ್ವಿ. ಅವಾಗ ನಾವು ಶರತ್ ಮತ್ತ ಆಮೇಲೆ ಮಹೇಶ್ ಅಣ್ಣ ಅವರೆಲ್ಲ ಇದ್ರು. ಶಿವ ಅಂತಿದ್ದ. ಅವ್ನ್ ಹೇಳಿದ್ದೆ ನಾ ಇವ್ನು ಹುಡುಗಿ ನೋಡಿನೋ ನಾ ಇಲ್ಲಿ ಅಂತ. ಅವಾಗ ನೆನಪ ಅವಾಗ ಇವ್ರು ಭೇಟಿಯಾಗಿ ಬೈದ್ರು. ಅವಾಗ ಮತ್ ಹಂಗ ಒಂದ್ ಸೈಡ್ ಎಲ್ಲ ಹೋಯ್ತು. ಮಾಲಿಂಗ್ಪುರ್ ಜಾತ್ರೆಗೆ ಕ್ಲಿಯರ್ ಆಗ್ಬೇಕಂತ ಮಾಡಿತ್ತು, ಆಗ್ಲಿಲ್ಲ. ಆಮೇಲೆ ಇಲ್ಲೇ ಸೆಟ್ ಆದ್ವಿ. ನೌಕರಿ ಹಿಡಿದ್ರೆ ನಾ ನಿಮ್ ಮದುವೆ ಹಾಕಿನಿ ಅಂತ ಒಂದು ಸುದ್ದಿ ಬಂತು. ಅವ್ರ ಅಂದ್ರಿ ನೀವು ನೌಕರಿ ಹಿಡಿದ್ರೆ ನಾ ಮದುವೆ ಹಾಕಿನಿ ಅಂತ. ನೌಕರಿ ಅದಕ್ಕೇನು ದೊಡ್ಡದು ಅಂದ್ಕೊಂಡು ಅದೇ ದಿವಸ ಅಪ್ಲಿಕೇಶನ್ ಹಾಕಿ ಎಲ್ಲಾ ಸೆಕ್ಷನ್ ಮಾಡಿ ಎಲ್ಲಾ ಕಡೆ ಬಂದ್ರು ಆಫರ್ ಎಲ್ಲಾ ಬಿಟ್ಟು ಮುದೋಳ ಹಿಡಿದ್ವಿ ನಾವು ಫ್ಯಾಕ್ಟ್ರಿ. ಯಾಕಂದ್ರೆ ಇಲ್ಲೇ ಸಮೀಪ ಆಗ್ತದ. ಮುದೋಳದಾಗ ಇದ್ರಿ ಅವ್ರು. ಮುದೋಳ ಹಿಡಿನಗಪ್ಪ ಅಂದ್ರೆ ಮುದೋಳ ಫ್ಯಾಕ್ಟ್ರಿಗೆ ಬಂದು ಜಾಯಿನ್ ಆಗಿ ಅವಾಗ ಬಂದಾಗ ಅವ್ರ ಮನ್ಯಾಗ ನಮ್ಮ ಮನ್ಯಾಗ ಎಲ್ಲಾ ಮಾತಾಡ್ಕೊಂಡ ಮೇಲೆ ಲವ್ ವಿತ್ ಅರೇಂಜ್ ಮ್ಯಾರೇಜ್. ಈ ನಿಮ್ಮ ಲವ್ ವಿತ್ ಅರೇಂಜ್ ಮ್ಯಾರೇಜ್ ನ ನೀವ್ ಎಷ್ಟ್ ನೆನಪಿಟ್ಕೊಂಡಿರ್ಲೋ ಗೊತ್ತಿಲ್ಲ. ಬಟ್ ಮೇಡಮ್ ಅವ್ರ ನಮ್ ಮೀಡಿಯಾಕ ಒಂದ್ ಬೈಟ್ ಕೊಟ್ಟಾರ್ರಿ. ಅವ್ರು ನಿಮ್ಕಿಂತ ಎಷ್ಟ್ ಕ್ಲಿಯರ್ ನೆನಪಿಟ್ಕೋದಾರ ಅಂತ ಕೇಳ್ರಿ, ಅದಕ್ಕೆ ನೀವೇ ರಿಯಾಕ್ಷನ್ ಕೊಡ್ರಿ. ಅಷ್ಟು ಕೇಟ್ ಕೊಟ್ರ ಅವ್ರ. ನನಕಿನ್ನ ಹೆಣ್ಮಕ್ಳಿಗೆ ನೆನಪಿನ ಶಕ್ತಿ ಭಾರತ ಬಿಡ್ರಿ. ನಾವೇನ್ 108 ಟೆನ್ಷನ್ ಅಡ್ಡಾಡೋರ. ಹಾಯ್ ಡುಮಾ, ನಾನಿನ್ ಪ್ರೀತಿ ಗಿಡ್ಡಿ. ನೀವು ತುಂಬಾ ಪ್ರೀತಿನ ಕರೆದು ಗಿಡ್ಡಿ ಅಂತ. ನಾನು ನಿಮ್ಮನ್ನ ಫಸ್ಟ್ ನೋಡಿದ್ದು ಬನಶಂಕರಿ ಜಾತ್ರೆ ಮೀನ್ ಬೋರ್ಡ್ ಮೇಲೆ. ಏನೋ ಗೊತ್ತಿಲ್ಲ, ತುಂಬಾ ಇಷ್ಟ ಆದ್ರಿ. ಅವ ನನ್ಗೆ 13 ವರ್ಷ, ನಿಮ್ಗೆ ಬಾಳ ಅಂದ್ರೆ 21 ವರ್ಷ ಇರ್ಬೇಕು. ಹಿಂಗೆ ಕಾಲ ಕ್ರಮೇಣವಾಗಿ ಒಂದ್ 5-6 ವರ್ಷ ಹೋಗಿತ್ತು. ನಾನು ನೀವು ಮಾತಾಡ್ಲಾರ್ದಾನೆ ಒಂದ್ 5-6 ವರ್ಷದ ಮೇಲೆ ಮಾತಾಡಿದ್ರಿ ಧೈರ್ಯ ಮಾಡಿ ನನ್ ಜೊತೆ. 10 ವರ್ಷದ ಮ್ಯಾಗೆ ಪ್ರಪೋಸ್ ಮಾಡಿರಿ. ನಿಮ್ ನೆನ್ಪಾಯ್ತೋ ಇಲ್ಲೋ ಗೊತ್ತಿಲ್ಲ. ಯಡ್ರಾಮಿ ಅಂತ ಊರು. ಆ ಊರಾಗ ಫೋನ್ ನಂಬರ್ ಕೇಳಿದ್ರಿ. ಫಸ್ಟ್ ಮದ್ವೆ ಆಗ್ತೀನಿ ಅಂತ ಕೇಳಿದ್ರಿ. ನಾನಿಲ್ಲ ಮನ್ಯಾಗ ಒಪ್ಪಿಸ್ರಿ, ಆದ್ರೆ ಆಗ್ತೀನಿ, ಇಲ್ಲ ಆಗಂಗಿಲ್ಲ. ಆ ಪ್ರಕಾರ ಮನ್ಯಾಗ ಒಪ್ಪಿಸಿದ್ರಿ, ನಿಮ್ಮ ತಂದೆ ತಾಯಿಗೆ ಒಪ್ಪಿಸಿದ್ರಿ. ನಾವು ಜಗತ್ತಿಗೆ ಎದುರಾಗಿ ಮದ್ವೆ ಆಗ್ಲಿಲ್ಲ. ನಮ್ಮ ಮನೆಯಾಗ ಒಪ್ಸಿ, ನಿಮ್ ಮನ್ಯಾಗ ಒಪ್ಸಿ. ಯಾವ ಊರಂದ್ರ ಧರ್ಮಸ್ಥಳ, ನೆನ್ಪಿರ್ಬೇಕು ನಿಮಗ. 15-20 ಜನ ಅಷ್ಟೇ ನಮ್ಮ ಮದ್ವಿಗೆ ಬಂದಿದ್ದು. ಬೇಡಪ್ಪ ಗ್ರ್ಯಾಂಡ್ ಆಗಿ ಜಾತಿ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ ಬೇಡ. ನಿಮ್ ತಂದೆ ತಾಯಿ, ನೀವು, ನನ್ ಕಡೆನೂ 8 ಜನ ಅಷ್ಟೇ ಮದ್ವಿಗೆ ಬಂದಿದ್ದು. ಅದ್ರ ಏನ್ ಥ್ಯಾಂಕ್ಸ್ ಹೇಳ್ಬೇಕಂದ್ರ ನಿಮ್ ತಂದೆ ತಾಯಿಗೂ, ನಮ್ಮ ಅಕ್ಕ ನಮ್ ತಮ್ಮಗಳಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾವ್ದಕ್ಕೂ ನಮಗ್ ವಿರುದ್ಧ ಮಾಡ್ಲಿಲ್ಲ. ಏನೋ ಕಷ್ಟ ಸುಖ ಹೋಯ್ತು. ಕೆಲವು ದಿನ ಕಷ್ಟ ಸುಖ ಅನ್ಭವಿಸಿದ್ವಿ, ಬಹಳ ಕಷ್ಟ ಅನ್ಭವಿಸಿದ್ವಿ ಇಬ್ರು.
ನನ್ ಬಗ್ಗೆ ನಿಮ್ ಮುಂದ್ ಕೆಟ್ಟ ಕೆಟ್ಟದಾಗ ಮಾತಾಡಿದ್ರು. ಅದನ್ನ ಯಾವ್ದು ತಲೆಗೆಟ್ಕೋಲಿಲ್ಲ ನೀವು. ಯಾವತ್ತೂ ನೀವು ನನಗೆ ನೀ ಅವ್ರ ಜೊತೆಯಾಗಿ ಮಾತಾಡ್ತಿ, ಇವ್ರ ಜೊತೆಯಾಗಿ ಮಾತಾಡ್ತಿ, ನೀ ಅಲ್ಲಿ ಯಾಕೆ ಹೋಗ್ತಿ, ಇಲ್ಲಿ ಯಾಕೆ ಬರ್ತಿ ಅಂತ ಯಾವತ್ತೂ ಹೇಳಿಲ್ಲ. ನನ್ಗ ಅದೊಂದು ಬಹಳ ಖುಷಿ ನನ್ ಗಂಡನ ಬಗ್ಗೆ. ನಾ ಯಾರ ಮುಂದಾಗ್ಲಿ ಅದೇ ಹೇಳೋದು, ಎಷ್ಟೋ ಜನ್ಮದ ಪುಣ್ಯ ಮಾಡಿದಕ್ಕೆ ನನ್ ಗಂಡ ಸಿಕ್ಕಾರ ನನಗೆ. ನಮ್ ತಮ್ಮಗಳು ಅಷ್ಟೇ, ನಮ್ಮ ಅಕ್ಕನೂ ಅಷ್ಟೇ. ನೀನೇನೋ ಮಾತಾಡ್ತೀಯ ಆದ್ರೆ ನಮ್ ಮಾವ ಮಾತಾಡಲ್ಲ, ನಮ್ ತಮ್ಮ ಮಾತಾಡಲ್ಲ, ನಮ್ಮ ಅಕ್ಕನೂ ಅದೇ ಹೇಳ್ತಾರೆ. ನನ್ 4 ಜನ ತಮ್ಮಗಳು ಬಹಳ ಇಷ್ಟಪಡು ಮಾವ. ಒಂದು ದಿನ ಎದುರು ನಿಂತ್ ನಿಮ್ಗೇನು ಮಾತಾಡಿಲ್ಲ ಅವರು. ಯಾಕಂದ್ರೆ ಯಾವತ್ತೂ ಅವ್ರಿಗೂ ನೀವೇನು ಮಾತಾಡಿಲ್ಲ. ನನ್ನಿಂದ ಏನಾದ್ರು ತಪ್ಪು ತಡಿ ಆಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಲವ್ ಯು ಬಂಗಾರ. ಒಳ್ಳೆ ಅವ್ರ ಮನ್ಯಾಗ ಎಲ್ಲರೂ ಭಾರಿ ಪ್ರೀತಿ ನಂದ. ಇಟ್ಟು ದಿವಸ ಆತು ನಂಗೆ ಅನ್ಸೋ ಮಟ್ಟಿಗೆ ನಾ ಫ್ರೀಯಾಗಿ ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡ್ತೇನೆ. ಆದ್ರೆ ಅವ್ರ ತಮ್ಮಂದ್ರು ಎಲ್ಲಾರು ನಾನು ಕೂಡ ತಲೆ ತಳಗ ಹಾಕಿದ್ರಂದ್ರೆ ಅವ್ರು ನೋಡ್ರಿ ನಾನು ಅಷ್ಟ ಗೌರವ. ನನ್ನ ಕೂಡ ನಾ ಅನ್ಸೋ ಮಟ್ಟಿಗೆ ಇಟ್ಟು ದಿವಸ ಆತವ್ರು ನನ್ನ ಮನೆಗೆ ಬಂದ್ರು ಸಹಿತ ಒಂದ್ಸಲ ಮನೆಗೆ ಬಂದ್ರು ಮ್ಯಾಕ್ಸಿಮಮ್ ಏನಂದ್ರು ನನ್ನ ಜೊತೆಯವ್ರು 2 ತಪ್ಪ 3 ಮಾತು ಮುಗಿತ್ ಲಾಸ್ಟ್. ಮತ್ತೇನು ಇಲ್ಲ. ಅಷ್ಟ ರೆಸ್ಪೆಕ್ಟ್ ಅಷ್ಟು ಗೌರವ ಯಾರು ಕೊಡಾಕ್ ಬಿಡ್ರಿ, ಯಾರು ಕೊಡಂಗಿಲ್ಲ. ಈಗ ನಮ್ಮ ಮನೆತನದಾಗ ಬಿಟ್ಟು ಬಂದ್ಮೇಲೆ ನನಗ್ ಕರೆಕ್ಟ್ ಗೌರವ ಕೊಟ್ಟರು ಅಂದ್ರೆ ಅವ್ರ ಮನೆತನದಾಗ ಅವ್ರ ಯಾರು ನನ್ಗ ಸರದ್ ಕುಂಡ್ರು ಸಹಿತ ನಂಗೆ ಏನ ಮಾಡುದ್ರು ಸಹಿತ ತಡ್ರಿ ಮಾಮಾರ ಕೇಳೋದು. ಮತ್ ನಾನು ಅಷ್ಟ ಹಿಂಗ್ ಮಾಡತ್ತೀನಿ ಬಾಬಾ, ಹಿಂಗಿಲ್ಲ ಮಾಡ್ರಿ ಮಾಮಾರ ನಾ ಹಿಂಗಿರ್ತೀವಿ. ಮತ್ತ ಮನಿ ಕಟ್ಸಕತ್ತ ಸಹಿತ ಅವ್ರೆಲ್ಲಾರು ಬಹಳ ಪ್ರೋತ್ಸಾಹ ಕೊಟ್ರು. ಮನಿ ಕಟ್ಸ್ರಿ ಮಾಮಾರ, ನೋಡ್ರಿ ವಿಚಾರ ಮಾಡ್ರಿ ರೊಕ್ಕಿಲ್ ಕೈಯಾಗ. ಈಕಿ ಏನಂದ ಹೇಳಿಲ್ಲ ಮಾಡುದ್ರಿ ಮನಿ ಕಟ್ಸೋದು. ಆದ್ರೆ ಈಕಿ ಹೆಂಗ ಅಂತಂದ್ರಿ ಆಗಬೇಕು ಆಗಬೇಕ್ರಿ, ಅದು ಎಷ್ಟ ತ್ರಾಸ ಆಗ್ಲ ಆಗ್ಬೇಕು ಆಗಬೇಕು ಆ ರೀತಿ ನಾವು ಹೋಗಾಕಿ. ಆಮೇಲೆ ನೆಕ್ಸ್ಟ್ ಅವ್ರ ಅಕ್ಕರ ಅಷ್ಟ ರೀ. ಈಗ ನಂಗೆ ಅನ್ಸೋ ಮಟ್ಟಿಗೆ ಮನಿಗೆ ಒಂದು 8 ರಿಂದ 10 ಜನ ಬರ್ಲಿ, ಯಾರು ಬೇಕಾದ್ರೂ ಬರ್ಲಿ, ಅಡಿಗೆ ಮಾತ್ರ ಆನ್ ದಿ ಸ್ಪಾಟ್ ಮಾಡ್ತಾಳೆ. ಕೈ ಮಾತ್ರ ದೊಡ್ಡ. ಇಟ್ಟು ದಿವಸ ನಂಗೆ ಅನ್ಸೋ ಮಟ್ಟಿಗೆ ನಾನು ಹೆಂಡತಿ ಅಡಿಗೆ ರುಚಿ ಆಗಂಗಿಲ್ಲ. ಅಕ್ಕ ಬಂದಿಲ್ರಿ, ಆಕೆ ಅಕ್ಕನ ಅಂತೀನಿ ನಾನು. ಆಕಿ ಬಂದ್ಲು ಮುಗಿದ್ ಹೊತ್ತು, ಅಕ್ಕ ಇದ್ ಮಾಡ, ಆಯ್ತಾಯ್ತು ನಮ್ಮ ಮೈದಿನ ಸಂಬಂಧ ನಾ ಮಾಡ್ತೀನಿ. ಆಯ್ತು ತಮ್ಮನ ಅಂತಾಳ್ರಿ ಅಕ್ಕ. ಮೈದ ಅಂತ ಒಂದ್ ದಿವ್ಸ ಕರೆದಿಲ್ಲ, ಅದು ಅವ್ರ ಮುಂದೆ ಮಾತಾಡಿರ್ತಾರ ಅಷ್ಟ. ನನ್ನ ಮುಂದಂತೂ ನಟರಾಜಪ್ಪ ಅಪ್ಪ ಅಲ್ಲದ್ರ ಮಾತಿಲ್ಲ. ಅವು ಆತು ಅವ್ರ ಮಕ್ಕಳು ಎಲ್ಲ ಈಗ ನನಗೆ ಅಷ್ಟು ಗೌರವ ಕೊಡೋದ್ರ ಬಹಳ ಗೌರವ ಕೊಡ್ತಾರ. ನಾನ ಒಂದ್ಸಲ ಏನ್ ಮಾಡಿರ್ತೀನಿ ಅಂತಂದ್ರ ನಾವು ಅವ್ರ ಮೇಲಂದ್ರ ಜೀವನದಾಗ ಇಟ್ಟು ದಿವ್ಸ ಆದ್ರೂ ನಾ ಸಿಟ್ಟಿಗೆದ್ದಿಲ್ಲ. ಆದ್ರೆ ಒಬ್ಬನ ಮೇಲಂದ್ರೂ ಕಂಟಿನ್ಯೂಸ್ ಆಗಿ ಸಿಟ್ಟು ಹೇಳ್ತೀನಿ. ಅವ್ ಶಿವ ಅಂತಂದ್ರು ನನ್ಗೆ ಭಾರಿ ಪ್ರೀತಿ ಅವ. ಅವ್ರೆಲ್ಲರೂ ಪ್ರೀತಿನ, ಆದ್ರ ಅವನ ಮೇಲೆ ಎಕ್ಸ್ಟ್ರಾ ಪ್ರೀತಿ. ಅವಂಗ ಅಂತಿರ್ತಾರ 2ನೇ ಹೆಂಡತಿ ಏನ ಅಂತಿರ್ತಾರ ಒಟ್ಟು ಅವ್ರಂತ್ರು. ಇವ್ರಂತ್ರು ನನಗೆ 21 ವರ್ಷ ಇಲ್ರಿ, ಅವಾಗ 19 ವಯಸ್ಸಿದ್ ನನಗೆ. ಆಕಿ 13 ಇದ್ದಾಗ ನನಗೆ 19 ಇತ್ತು. ರೀಸೆಂಟ್ ಅದ, ಇನ್ನೂ ಡಿಪ್ಲೊಮಾ ಏನು ಐಟೆ ಏನು ಕಲ್ತಿದ್ದಿಲ್ರಿ ನಾ. ಅದ ರೀಸೆಂಟ್ ಇತ್ತು ನನಗೆ. ನಮ್ದು ನಾಟಕ ಇದ್ದ ಸಹಿತ ನಾವು 3 ಮಂದಿ ಪ್ರಪಂಚ. ಎಲ್ಲೇ ಹೋದ್ರು ನಾವು 3 ಮಂದಿ. ನಾವು ಮತ್ತೆ ಎಲ್ಲೇ ನಂಗೆ ಅನ್ಸೋ ಮಟ್ಟಿಗೆ ಯಾವ್ದೋ ದೇವಸ್ಥಾನಕ್ಕೆ ಹೋದ್ರು ನಾವು 3 ಮಂದಿ. 4ನೇದವ್ರು ಯಾರು ಇದ್ದಿಲ್ರಿ. 4ನೇದವ್ರ ಪ್ರೀತಿ ಹೆಂಗಿರುತ್ತ, 5ನೇದವ್ರ ಪ್ರೀತಿ ಹೆಂಗಿರುತ್ತ ಅಂತ ತೋರ್ಸ್ಕೊಟ್ರು ಈ ಮಂತ್ರದವ್ರು. ನಿಮ್ ಮೇಡಮ್ ಅವ್ರ ನಮ್ಮ ಹೆಣ್ಮಕ್ಳು ನಿಮ್ ಮೇಡಮ್ ಅವ್ರಿ ನಿಮ್ಗ 4ನೇದವ್ರ ಪ್ರೀತಿ ಹೆಂಗಿರ್ತದಂತ ತೋರಿಸ್ಕೊಟ್ಟಾರ್ರಿ. ಅವ್ರ ನಮ್ ಮೀಡಿಯಾಕ್ ಕೊಡ್ಬೇಕಂದ್ರ ಸ್ವಲ್ಪ ಬಿಜಿ ಇದ್ರಿ. ಬಟ್ ಆದ್ರೂ ನಾವ್ ಇವತ್ತ ಈ ಕಾರ್ಯಕ್ರಮಕ್ಕ ನಿಮ್ ಜೋಡ ಬರಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಅವರು ಕೂಡ ಬರ್ತದ ಅಂದಾರ್ರಿ. ಹೌದ್ ನಾಟಕ ಇದ್ರೆ ಈಗ ಕರ್ಸನ್ರಿ ಅವ್ರನ್ನೂರಿ. ಆದ್ರ ನಿಮ್ ಇಬ್ರದು ಜರ್ನಿ ಹೆಂಗ್ ಸ್ಟಾರ್ಟ್ ಆತೈತಿ ಇಬ್ರನ್ನ ಕುಣಿಸಕ್ ಇವನ್ರಿ ಮೇಡಮ್ ಅವ್ರನ್ನಷ್ಟು ಕರ್ಸನ್ ಬಂದಾರ್ರಿ. ಮುಗ್ದ ಹೊತ್ತಾಡ್ರಿ ನಾ ಮಾತಾಡಂಗಿಲ್ಲ, ಅವ್ರು ಬಂದ್ರ ಅವರ ಮಾತಾಡ್ತಾರೆ. ಮೇಡಮ್ ಅವ್ರ ನಿಮ್ ಕಾರ್ಯಕ್ರಮಕ್ಕೆ ಸ್ವಾಗತ ರೀ. ಸರ್ ಇನ್ನತಕ ಹೇಳ್ರಿ ನಿಮ್ ಬಗ್ಗೆ ಎಲ್ಲ ರೀ. ಬಟ್ ಈಗ ನಮ್ ಮೀಡಿಯಾಕ ನಿಮ್ ಲವ್ ಬಗ್ಗೆ ಅಷ್ಟು ಗೊತ್ತಾದ್ರಿ. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ರಿ, ನೀವ್ ಇಬ್ರು ಕಪಲ್ಸ್ ಬಾಳ ಜನ ಗೊತ್ತಿಲ್ಲ. ನೀವು ನಾಟಕನು ಮಾಡಿರಿ, ಮತ್ತ ಆಲ್ಮೋಸ್ಟ್ ಇತ್ತಿತ್ಲಾಗಿ ಯೂಟ್ಯೂಬ್ದಾಗಂತೂ ಬಾಳ ಫೇಮಸ್ ಅದ್ರಿ. ಅದ್ರಾಗ ಎಷ್ಟು ಜನ ನೋಡಿದಾರ್ರಿ. ಬಟ್ ಕಪಲ್ಸ್ ಇಲ್ಲ ಅಂತ ಗೊತ್ತಿಲ್ರಿ. ನಮ್ ಮೀಡಿಯಾ ಮುಖಾಂತರ ಆದಂತ ಒಂದ್ ಬಂತದ್ರಿ. ಮೇಡಮ್ ನಿಮ್ ಜರ್ನಿ ಹೆಂಗ್ ಸ್ಟಾರ್ಟ್ ಆದ್ರಿ? ನಮ್ದು ಅಪ್ಪ ಅಮ್ಮ ಕಲಾವಿದರು. ಅಪ್ಪ ಅಮ್ಮ ಕಲಾವಿದ್ರು. ನಾವೆಲ್ಲ ಚಿಕ್ಕವರಿದ್ದಾಗ ಅಪ್ಪ ತೀರ್ಕೊಂಡ್ರು. ನಾವು 4 ಮಕ್ಕಳು, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಅಪ್ಪ ನಮ್ಗೊಂದು 8-9 ವರ್ಷ ಇತ್ತು. ಸಣ್ಣ ತಮ್ಮ 1 ವರ್ಷದ ಕೂಸಿತ್ತು, ಅವಾಗೆ ತೀರ್ಕೊಂಡ್ರು.
ಹಿಂಗ ಬರ್ತಾ ಬರ್ತಾ ಅಕ್ಕ ಪಾತ್ರ ಮಾಡಕತ್ರು. ಇಲ್ಲಿ ಮುದೋಳಕ್ ಬಂದು ಯಾರೋ ಒಬ್ರು ದೂರ ಸಂಬಂಧಿಕರು ಬಹಳ ಪರಿಸ್ಥಿತಿ ಕೆಟ್ಟದಾಗಿತ್ತು. ನಮ್ಮ ಅಮ್ಮಂದು 4 ಮಕ್ಕಳನ್ನ ಕಟ್ಕೊಂಡು ಜೀವನ ಮಾಡ್ಬೇಕಂತ ಹೇಳಿ ಅವ್ರು ಇಲ್ಲಿ ಮುದೋಳಕ್ ಏಕಾಏಕಿ ಕಂಪ್ನಿ ಬಿಡಿಸ್ಬಿಟ್ರು ಮಾಲಕರು. ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಮುದೋಳಕ್ ಬಂದು ಮನಿ ಮಾಡಿದ್ರ ಅಮ್ಮ. ಸ್ವಲ್ಪ ಅಕ್ಕನಿಗೆ ತಿಳುವಳಿಕೆ ಇತ್ತು, ನಮಗೂ ಸ್ವಲ್ಪ ಇತ್ತು, ಅಷ್ಟು ಇದ್ದಿದ್ದಿಲ್ಲ. ನಾಟಕ ಮನಿ ಬೇಡ ಅಂತೇಳಿ ಅಕ್ಕ ಬಾಳೆಹಣ್ಣು ವ್ಯಾಪಾರ ಮಾಡೋದು, ಅದು ಮಾಡೋದು, ಈ ವ್ಯಾಪಾರಗಳು ಮಾಡಕತ್ರು. ನಾವು ಸ್ವಲ್ಪ ತಿಳುವಳಿಕೆ ಬಂದ್ಮೇಲೆ ತಮ್ಮ ಇದಕ್ ಹೊಂಟ, ಕಪ್ಪ ಬಸಿ ತೊಳೆಕ ಹೋಟ್ಲ್ ಕೊಂಟ. ನಾವು ಖಾರ ಕುಟ್ಟಿ ಮಿಷನ್ ಡೈಲಿ 20 ರೂಪಾಯಿ, ಅವಾಗ ಪೇಮೆಂಟ್ 20 ರೂಪಾಯಿ ಪೇಮೆಂಟ್ ಡೈಲಿ. ನಾನು ಖಾರ ಕುಟ್ಟಿ ಮಿಷನ್ ಹೋಗೋದಾಯ್ತು. ಬರ್ತಾ ಬರ್ತಾ ಹಂಗ ಬಾಳ ಕಷ್ಟ ಜೀವನ ಆಗಿಬಿಡ್ತು. ಕಷ್ಟ ಜೀವನ ಆಯ್ತು. ಬೇಡ ನೋಡೋಣ ತಡ್ರಿ ನಾಟಕ ಕಂಪ್ನಿ ಅಂತ ಅಕ್ಕ ಪಾತ್ರ ಮಾಡಕ್ ಮತ್ತೆ ವಾಪಸ್ ಹೊಂಟ್ರು. ನಾನು ಡ್ಯಾನ್ಸ್ ಮಾಡ್ತಿದ್ದೆ ಬಾಳ ಅಂದ್ರೆ ಒಂದು 10-11 ವರ್ಷಕ್ಕೆ ಡ್ಯಾನ್ಸ್ ಮಾಡಕತ್ತೆ. ಆಮೇಲೆ ನಾನು ಒಂದು 13-14 ವರ್ಷ ದುಡಿಯಾಕತ್ತೆ. 2 ವರ್ಷ ಆಗಿತ್ತು ಅಮ್ಮ ತೀರ್ಕೊಂಡ್ರು. ಅಮ್ಮ ತೀರ್ಕೊಂಡಿಂದ ಬಾಳ ಕಷ್ಟ ಆಯ್ತು ಜೀವನ. ಹಂಗೆ ಅಕ್ಕನ ಮದ್ವೆ ಆಯ್ತು, ಅಕ್ಕಗೊಂದ್ ಪಾಪ ಆಯ್ತು. ಈ ರಂಗಭೂಮಿಯಿಂದ ನಮ್ಗೇನು ದ್ರೋಹ ಆಗಿಲ್ಲ ರೀ, ಸುಳ್ಳ್ಯಾಕ ಎಲ್ಲಾನು ಒಳ್ಳೇದಾಯ್ತು. ಹೆಸರು ಬಂತು, ಮಂಜುಳಾ ಮುದೋಳ ಅಂತ ದೊಡ್ಡ ಹೆಸರು ಬಂತು. ಎಲ್ಲ ಮಾಡ್ಕೊಂಡ್ವಿ. ತಮ್ಮರು ಇದಕ್ಕೆ ಬಂದ್ಬಿಟ್ರು. ಎಲ್ಲ ಆಲ್ಮೋಸ್ಟ್ ನಾವು 4 ಮಂದಿನ ಕಲಾವಿದ್ರೆ, 2 ತಮ್ಮಂದಿರು, ನಾನು ಅಕ್ಕ. ಎಲ್ಲಾರು ಒಳ್ಳೆ ಹೆಸರು ಬಂದೈತ್ರಿ ಫೀಲ್ಡ್ನಾಗ. ಯಾಕೆ ಶಿವ ಮುದೋಳ ಅಂತ ರಾಜು ಗದಗ. ಅಪ್ಪ ಅಮ್ಮ ಬೇರೆ, ಆದ್ರೆ ರಕ್ತ ಸಂಬಂಧ ಇಲ್ಲ ನಮ್ಗ ಅವ್ರಿಗೂ. ಆದ್ರೆ ಆಲ್ಮೋಸ್ಟ್ ಕರ್ನಾಟಕಕ್ಕೂ ಅವ್ರ ನಮ್ ತಮ್ಮಗಳೇ, ನಾವು ಅವ್ರಿಗೆ ಅಕ್ಕ. ಎಷ್ಟ್ ಜನ ನೀವು ನಿಮ್ ತಾಯಿ ಹುಟ್ಟಿಲ್ಲ ಅಂದ್ರೆ 6 ಜನ. ಅಕ್ಕ ಒಬ್ರು ಅದಾರೆ, ಮಮತಕ್ಕ ಅಂತ. ಚಿಕ್ಕಂದಕಿನು ಅವ್ರಿಗೆ ತಂದೆ ತಾಯಿ ಇಲ್ಲ, ನಮಗೂ ತಂದೆ ತಾಯಿ ಇಲ್ಲ. ಹಿಂಗಾಗಿ ಅವ್ರಿಗೂ ನಮಗೂ ಭಾರಿ ಸ್ನೇಹ ಬೆಳೀತು. ಒಂದೇ ಮನೆ ನಮ್ ತಮ್ಮಗಳು ಸುಳ್ಳು, ಅವರು ಸತ್ಯ ಆಗ್ಬಿಟ್ರು. ಅಷ್ಟು ಬಾಂಧವ್ಯ ಅವ್ರಿಗೂ ನಮಗೂ. ಏನೇ ನಮ್ ಕಾರ್ಯ ಏನೇ ಆಗ್ಲಿ, ಪರಿಸ್ಥಿತಿ ಕೆಟ್ಟದಾಗ್ಲಿ, ಈಗ ಅಂದ್ರಲ್ಲ ಅವರು ಇವ್ರ ಮ್ಯಾಗಂತೂ ಭಯಂಕರ ಪ್ರೀತಿ ಅವ್ರು. ಭಯಂಕರ ಪ್ರೀತಿ. ನಾವೆಲ್ಲ ತಮಾಷೆ ಮಾಡ್ತೀವಿ ಮನೆಯವ್ರೆಲ್ಲ. 2ನೇ ಹೆಂಡ್ತಿ ನಮ್ ಶಿವ, 2ನೇ ಹೆಂಡ್ತಿ ಅಂತ ಹೇಳಿ. ಈಗ ಮಾತ್ರ ಎಷ್ಟೋ ಕಷ್ಟ ಅನುಭವಿಸಿದ್ವಿ. ಈಗ ಬಹಳ ನೆಮ್ಮದಿಯಿಂದ ಜೀವನ, ನೆಮ್ಮದಿ ಜೀವನ. ಹೆಂಗದ ಅಂದ್ರೆ ಸರ್ ಅವ್ರದ್ದು ನಾಟಕ ಫೀಲ್ಡ್, ನಿಮ್ದು ನಾಟಕ. ಬಟ್ ಅದ ಸ್ವಲ್ಪ ಬಾಯ್ಸ್ ಒಳಗೆ ಏನಾಗ್ತದ, ಏನೋ ಹೆಂಗೋ ಬರ್ತಾರ, ಮಾಡ್ತಾರ. ಬಟ್ ಹೆಣ್ಮಕ್ಳ ನಾಟಕದಾಗ ಜೀವನ ಕಳಿದಂತ ಅಷ್ಟು ಸಾಮಾನ್ಯ ಮಾತಿಲ್ರಿ, ಬಹಳ ಕಷ್ಟ ಆಗತ್ತೆ. ಈಗಿಂದ ಏನೋ ಚಲೋ ಇರ್ಬೋದು, ಮುಂಚೆ ಎಲ್ಲ ಅಂದ್ರೆ ಬಹಳ ಕೆಲಸ ಇತ್ತು. ಇಲ್ಲ ಮುಂಚೆ ಅಂತಂದಿಲ್ಲ, ಈಗೂನು ಒಂಟಿ ಹಣ್ಣು ಜೀವನ ಕಳಿಬೇಕಾದ್ರೆ ಬಹಳ ಕಷ್ಟ ರೀ. ನಾನು ನಡುವೆ 2 ವರ್ಷ ಸ್ವಲ್ಪ ನಮ್ ಮನಸ್ತಾಪ ಆಗ್ಬಿಟ್ಟಿತ್ತು. ಮನಸ್ತಾಪ ಆಗಿ ಬೇಡಪ್ಪ ಅಂತೇಳಿ ನನ್ಗೆ ಬೇಡ ದೂರ ಆಗಿದ್ದೆ. ಆ 2 ವರ್ಷನ ಅನುಭವಿಸಿದ ಕಷ್ಟ ಯಾವತ್ತೂ ಅನುಭವಿಸಿದಿಲ್ಲ. ಗಂಡನ್ ಬಿಟ್ಟವ್ರು ಅಂದ ತಕ್ಷಣ ಪ್ರಪಂಚ ನೋಡೋದೇ ಬೇರೆ ದೃಷ್ಟಿಯಿಂದ ನೋಡ್ತೇವೆ. ಯಾಕೋ ಇದು ಅಲ್ಲಪ್ಪ ಜೀವನ ಅನ್ಸ್ತ ನನಗೆ. ಎಂತದೇ ಇರ್ಲಿ ಗಂಡ ಇರ್ಬೇಕು ಜೊತೆಗೆ, ಅದೇ ಜೀವನನೇ ಬೇರೆ ಹೆಣ್ಣಿಗೆ. ಮತ್ತೆ ನಮ್ಮ ಮನ್ಯಾಗನು ನಮ್ ತಮ್ಮಂದಿರು, ನಮ್ಮ ಅಕ್ಕ, ಅಲ್ಲ ಇದು ಜೀವನನೇ ಅಲ್ಲ, ಬೇಡ ಏನೇ ಇರ್ಲಿ ಗಂಡ ನೀನು ಸಿಕ್ಕಿದ್ದೆ ಪುಣ್ಯ. ಹಂಗ ಗಂಡ ಸಿಕ್ಕ ನೀನೇ ಬಾಯ್ ಮಾಡ್ತೀನಿ ನನ್ನೆಲ್ರಿ. ಇನ್ನೂ ತನನು ನಮ್ದು ಏನೇ ಪ್ರಾಬ್ಲಮ್ ಆದ್ರೂ, ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೆ ನಮ್ಮ ಅಕ್ಕ ನಮ್ಮ ತಮ್ಮಂದಿರು ಹೇಳೋದು ಒಂದೇ ಮಾತು, ನಿಂದೆ ಬಾಯ್ ಸರಿ ಇಲ್ಲ, ನೀನೇ ಮಾತಾಡ್ತಿ, ನಮ್ಮ ಮಾವ ಮಾತಾಡಲ್ಲ. ಅದೊಂದ್ ಮಾತ್ರ ಯಾವತ್ತು ನೀನು ಇಲ್ಲ ಮಾಮ ಮಾತಾಡ್ತಾರ, ನಿಮ್ಮ ಅಮ್ಮನ್ ಬಿಟ್ಟು ಬಾ, ನೀನ್ ಹಂಗ ಯಾವತ್ತೂ ಏನು ಇಲ್ಲ. ಭಯಂಕರ ಪ್ರೀತಿ ಅವ್ರ ಮ್ಯಾಗ. ಅದ್ರ ಒಂಟಿ ಹೆಣ್ಣು ಬದುಕ್ಬೇಕಾದ್ರೆ ಬಹಳ ಕಷ್ಟ ನಾಟಕ ಒಳಗ, ಬಹಳ ಕಷ್ಟ. ಹೆಂಗಂತಂದ್ರೆ ಮೇಡಮ್ ಇದೆ ನಾಟಕದಾಗ ಮುಂಚೆ ಎಲ್ಲ ಡ್ಯಾನ್ಸ್ ಮಾಡೋರಾಗ್ಲಿ, ಅಥವಾ ಈ ನಾಟಕದಾಗ ಒಂದ್ ಹುಡುಗಿನ ಹೆಣ್ಮಕ್ಳನ್ನ ಕರೆಸ್ತಾರಪ್ಪ ಅಂದ್ರೆ ಅವ್ರು ನೋಡೋ ರೀತಿನ ಚೇಂಜ್. ಹೌದೌದು, ಚೇಂಜ್ ಟೋಟಲಿ. ಏನಪ್ಪಾ ಇವ್ರಂದ್ರ ಏನು ಬಿಟ್ಟ ಈ ತರ ಬರ್ತದೆ. ಬಟ್ ಆ ತರ ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ ಯಾವತ್ತಾದ್ರೆ ಆಗಿದೆ? ಸರ್ ಆಗಿತ್ತು. ನನಗೊಂದ್ ಘಟನೆ ಅಂದ್ರೆ, ನನ್ ಸಣ್ಣ ಮಗಳು ದೊಡ್ಡ ಮಗಳು 1 ವರ್ಷದಿತ್ತು. ಇವ್ರು ಹಾವೇರಿ ಹತ್ರ ಕಂಪ್ನಿ ಒಳಗಿದ್ರು. ನಾನ್ ಇವ್ರು ಬೆಟ್ಟಾಗಿ ಯಾದಗಿರಿ ಹತ್ರ ಹೋಗ್ಬೇಕಾಗಿತ್ತು, ಯಾದಗಿರಿ ದಾಟಿ ಹೋಗ್ಬೇಕಾಗಿತ್ತು, ಅಮೇಚೂರ್ ನಾಟಕ ಹೋಗ್ಬೇಕಾಗಿತ್ತು. ಬಹಳ ಲೇಟ್ ಆಗ್ಬಿಡ್ತು. ಲೇಟ್ ಆದ ತಕ್ಷಣ ಲಿಂಗಸೂರ್ ಹೋಗುಡಿಗೆ 8 ಗಂಟೆ ಆಗಿತ್ತು, ಶಾಪುರ್ ಹೋಗುಡಿಗೆ 10 ಗಂಟೆ. 10 ಗಂಟೆ ಆಯ್ತು. ಅಲ್ಲೊಬ್ರು ಇಲ್ಲ ಒಬ್ರು ಕಳಿಸ್ತೀವ್ರಿ ಗಾಡಿ ಕೊಟ್ಟು, ನೀವ್ ಬರ್ರಿ. ಆಲ್ಮೋಸ್ಟ್ ಎಲ್ಲಾ ಹಳ್ಳಿಗಳಲ್ಲಿ ಗಾಡಿ ತಗೊಂಡ್ಬರ್ತಾರ, ನಾವು ಗಾಡಿ ಮೇಲೆ ಹೋಗ್ತೀವಿ.
ಅದು ಬುಲೋರ ಅಂತ ಗಾಡಿ ಇತ್ತನೋ ನನಗ ಅನ್ಸ್ಬಿಟ್ಟು ಹಂಗ ಅಂತ ಗಾಡಿ ಅದು ಭಯಂಕರ ದಾಡ್ಸಿ ಮನುಷ್ಯ ದೋತ್ರ ಅಂಗಿ ಬರ್ರಿ ಬರ್ರಿ ಅಂದ್ರು. ನಾನ್ ಹಿಂದ್ ಕುಂತೆ ಅವ್ರ ಮುಂದ್ ಕುಂತ್ರು. ಆ ಗಣಮಾಗ ಶಾಪುರ್ನೆ 1 ತಾಸ್ ನನ್ ರೌಂಡ್ ಹಾಕ್ಸ್ದ. 1 ತಾಸ್ ರೌಂಡ್ ಹಾಕ್ಸಿದ. ಹಾ ಕುಂದ್ರಸ್ಕೊಂಡ್ ನಡ್ರಿ ಸರ್ ಹೋಗೋಣ. ಇಲ್ಲ ರೀ ಹೋಗೋಣ, ನಾಷ್ಟ ಮಾಡ್ತಿರೇನು, ಚಾ ಕುಡಿತೀರೇನು, ಇದು ಏನ್ರಿ ಹಣ್ಣು ತಿಂತೀರಿ, ಏನ್ರಿ ಬೇಡ ನಡ್ರಿ ನಡ್ರಿ. ನನ್ನ ಶಾಪುರ್ ದಾಟಿದೀವಿ, ಅಲ್ಲಿ ದೊರ್ನಳ್ಳಿ ಅಂತ ನಮ್ಮ ಅಪ್ಪಾರ ಊರ್ರಿ ಅದು. ಆ ಊರ್ ಪರಿಚಯ ಮಾಡ್ಕೊತ ಹೋದೆ ನಾನು. ಇದು ನಮ್ಮ ಊರು, ಇಲ್ಲೇ ನಮ್ ಕಾಕಗಳೆಲ್ಲ ಇರ್ತಾರ, ನಮ್ ದೊಡ್ಡಪ್ಪ ಇರ್ತಾರ, ಎಲ್ಲಾ ನೌಕರಿ ಮಾಡ್ತಾರ ಅಂತ ಎಲ್ಲ ಹೇಳ್ಕೊತ ಹೋದೆ. ಯಾದಗಿರಿ ದಾಟ್ ಸರ್ ಆ ಮನುಷ್ಯ ಕೆಟ್ಟದೇ ಮಾತಾಡಕತ್ಬಿಟ್ಟ. ನಾನು ಒಬ್ಳೇ ಅದೀನಿ. ಆ ಮನುಷ್ಯ ನೋಡಿದ್ರ ಆ ಮನುಷ್ಯ ಮನ್ಸ್ ಮಾಡಿದ್ರ ನಾನು ಎಕಡೂ ಅಲ್ಲ ಆ ಗಣಮಗ ಕೆಟ್ಟದಾಗ ಮಾತಾಡಕತ್ತ. ಇಲ್ರಿ ನಾವ್ ಅದಕ್ಕೆ ಬಂದಿವಿ, ನಾ ದುಡ್ಡು ಕೊಡ್ತೀನಿ. ಹಾ ಹೌದ್ರಿ. 10 ನಿಮಿಷ ನನಗ್ ಏನ್ ಮಾಡ್ಬೇಕು ಇನ್ನು ಶೇಕ್ ಆಗತ್ತೆ. ಆ ಮೂಮೆಂಟ್ದಾಗ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗವಲ್ಲ ನನಗ. ಇಲ್ರಿ ನಮ್ ಮನೆಯವರು ಅದಾರ, ನನಗ್ ಮಗು ಐತಿ, ವರ್ಷದ್ದು ಹೆಣ್ ಮಗು, ನಾವ್ ಅಂತವ್ರಲ್ಲ. ಏನ್ ನೋಡಿನ್ ಬಿಡ್ರಿ ಮೇಡಮ್, ಬಾಳ ಜನ ನೋಡಿನ್ ನಾನು, ಹಂಗ ಹಿಂಗ ಬಾಳ ಮಾತಾಡಕತ್ರು. ನನಗ್ ಏನು ಗೊತ್ತಾಗ್ಲಿಲ್ಲ. ನಾನ್ ಬಾಳ ನಂಬುದೇ ಗದಗ ಅಜ್ಜನ, ಪಂಚಾಕ್ಷರ ಅಜ್ಜ. ನನ್ ಬಾಯಿಗೆ ಬರೋದೇ ಅದೇ, ನಾನ್ ಬಾಳ ನಡ್ಕೋದು ಅದೇ ಅಜ್ಜಿಗೆ. ಏನ್ ಮಾಡ್ಲಪ್ಪ ಅಜ್ಜ 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 ಅನ್ನಕತ್ಬಿಟ್ಟೆ. ಗಾಡಿ ನಿಂದ್ರಿಸಿದಾಗ ನಮಗ್ ಎಕ್ಕಡಿ ಒಂದು ಮನಿನೂ ಇಲ್ಲ, ಏನೂ ಇಲ್ಲ, ಪ್ರಪಂಚನೇ ಏನೂ ಇಲ್ಲ ಅಲ್ಲಿ. ಹಿಂಗ್ ಗಾಡಿ ನಿಂದ್ರಿಸಿ ಹಿಂಗ್ ಬಂದ್ ಹಿಂಗ್ ಡೋರ್ ತೆಗೆದ್ಬಿಟ್ಟ. ನನಗೆ ಲಬ 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 ಹೊಯ್ಕೊಂಡ, ಅಣ್ಣ ನಿನ್ ಕಾಲ್ ಬೀಳ್ತೀನಿ ಅಣ್ಣ, ನಿನ್ ಹೇಳ್ಬೇಕಾರ ತಿಂತೀನಿ, ನನ್ ಕೈ ಬಿಟ್ಬಿಡು, ನಿನ್ ಕಾಲ್ ಬೀಳ್ತೀನಿ ಅಣ್ಣ, ಒಟ್ಟ ಬಾಯ್ ಮಾಡ್ಬೇಡ ಅಂದ. ನನಗೆ ಮುಂದೆ ಮಾತು ಬರೋಲ್ವ ಆ ಮನುಷ್ಯ, ಏನ್ ಮಾಡಿ ಹೋಗಿತಾನೋ ಏನೋ ಅನ್ಸ್ಬಿಡು. ಅಣ್ಣ ನಿನ್ ಕಾಲ್ ಬೀಳ್ತೀನಿ, ನಾನ್ ಬಿಟ್ಬಿಡು, ಹಂಗ್ ಮಾಡ್ಬೇಡ ನೋಡುವ. ನಾನ್ ಅದಕ್ ಬಂದಿದ್ದೆ, ಅದಕ್ಕೆ ಬಂದಿದ್ದೆ. ಹಾ ಹೌದ್ರಿ, ಬಂದಿದ್ದೆ ಅದಕ್ಕೆ ಬಂದಿನಿ. ಆದ್ರೆ ಏನೋ ಬಾಳ ಹೊತ್ತಾಯ್ತು, ನೀನು ಯಾವ್ದೋ ಅಜ್ಜನ್ ನೆನ್ಸಾಕತಿ. ಆ ಅಜ್ಜನ ಬುದ್ಧಿ ಕೊಟ್ಟಾನೇನೋ, ನೀನ್ ಇವತ್ತಿಂದ ಎನಿ ಟೈಮ್ ನನ್ ಮನಿಗ್ ಬಾ, ನೀನ್ ತಂಗಿಯಾಗಿ ಉಳಿ ನನಗಂತ. ಆ ಊರಿಗೆ ತಂದ್ಬಿಟ್ಟು 1000 ರೂಪಾಯಿ ಹೈರ್ ಮಾಡಿ ಹೋದರಿ. ನಾ ಇನ್ನೂ ತನ ಗದಗ ಅಜ್ಜನ್ ಅದೇ ವಿಷಯಕ್ಕಾಗಿ ಏನೇ ನನಗ್ ಕಷ್ಟ ಆದ್ರೂ ನಾ ಮಟ್ಟಕ್ಕೆ ಹೋಗಿ 1 ತಾಸ್ ಕುಂತ ಬರ್ತೀನಿ. ನನಗ್ ಏನೇ ಎಂತಾದ್ರೆ ಇವತ್ ಕಷ್ಟ ಐತಿ ಅಂದ್ರು. ಇವ್ರಿಗೆ ಫೋನ್ ಮಾಡ್ರಿ. ಆ ಮೂಮೆಂಟ್ ಬಾಳ ಹಾಳಾಕತ್ ಬಿಟ್ಟಿದೆ. ಅಲ್ಲಿ ಹೋಗಿ ಸೀಮಾ ಅಂತ ನನ್ ಫ್ರೆಂಡ್ ಅಕ್ಕ ಅವರು, ಮಹೇಂದ್ರ ಸೀಮಾ ಅಂತಿದ್ರು, ಶಬಾನ ಅಂತಿದ್ರು, ಭಯಂಕರ ಬಿದ್ದಾಳಾಕತ್ ಬಿಟ್ಟೆ ನಾನು. ಇಲ್ಲ ನಾಳೆ ಕ್ರೈಮ್ ಸ್ಟೋರಿ ನಂದೇ ಬರ್ತಿದ್ವು, ನಾಟಕದ ನಟಿ ಒಬ್ಬಾಕಿ ಹಿಂಗ್ ಬಲಾತ್ಕಾರ ಸತ್ತಾಳ ಅಂತ ಹೇಳಿ. ಅಲ್ಲ ಆ ಮನುಷ್ಯ ಮನ್ಸು ಮಾಡಿದ್ರೆ ಎಕ್ಕಡೂ ಆಗ್ತಿದ್ದಿಲ್ಲ ರೀ ಆ ಮನುಷ್ಯನಿಗೆ. ಏನ್ ನಮ್ ತಾಯಿನ ರೂಪ ಬಂದಳು, ಅವಂಗೇನ್ ಬುದ್ಧಿ ಕೊಟ್ಲು ಗೊತ್ತಿಲ್ಲ. ಅಂತದೊಂದ್ 2-3 ಅನ್ಭವಿಸೇನ್ರಿ ನಾನು. ಅವಾಗ ಇವ್ರು ಬೇಡ ಅಮೆಚೂರು, ಎಷ್ಟ ಏನ ಅಲ್ಲಿ ಇಬ್ರು ದುಡ್ಯೋಣ, ಸುಮ್ನೆ ಬಿಟ್ಟು ಬಿಡ ನೀನ. ಆದ್ರೂ ಹಂಗೂ ಹಿಂಗು ಅಮೆಚೂರ್ ಮಾಡ್ತಿದ್. ಎಲ್ಲಾರು ಹಂಗೆ ಅಂತಲ್ಲ, ಎಲ್ಲೋ ಒಬ್ರು ಹಂಗ್ ತಿಳ್ಕೊಂಡಿರ್ತಾರೆ ನಾಟಕದ ಹೆಣ್ಮಕ್ಳು. ಓ ಇವ್ರು ಅವರೇ, ಇವ್ರು ಹಿಂಗೆ ಮಾಡ್ತಾರೆ ಇವ್ರು. ಆದ್ರೆ ನಮ್ಗೂ ಪ್ರಪಂಚ ಐತಿ, ನಮ್ಗೂ ಗಂಡ ಮಕ್ಕಳು ಅತ್ತಿ ಮಾವ, ನಮ್ದು ಒಂದ್ ಪ್ರಪಂಚ ಐತಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅವಾಗ ಗೊತ್ತಾಗಿದ್ರಿ, ಫೋನ್ ಹಚ್ಚಿದ್ಲು, ಜೋರ ಹೇಳಾಕತ್ಬಿಟ್ಟು. ಆಕೆ ಯಾರು ಹೇಳಕತ್ತಾಳ, ನನ್ಗೇನಾಯ್ತು, ನಾ ಕೈಲಾರ ಆದ್ನಲ್ಲಪ್ಪ, ಈಗ ನಾ ಏನಾದ್ರು ಇದ್ನಂದ್ರೆ ನಾನ ಗಾಡಿ ಕೊಟ್ಟು ಕಳಿಸ್ಬೋದಾಗಿತ್ತು. ಅವ ನಮ್ಮ ಪರಿಸ್ಥಿತಿನೂ ಗಂಭೀರನ, ನಮ್ದು ಯಾರ್ದು ಅಷ್ಟು ಹೇಳು ಮಟ್ಟ ಕಿದ್ದಿಲ್ಲ. ಬಸ್ಸಿಗೆ ಅಡ್ಡಾಡ್ತಿದ್ವಿ ಎಲ್ಲರೂ ಮ್ಯಾಕ್ಸಿಮಮ್ ಇವ್ರು ಬಸ್ಸಿಗೆ. ಅವಾಗ ಪರಿಸ್ಥಿತಿನ, ಅವಾಗ ಪೇಮೆಂಟ್ ಅಷ್ಟೇನ, ಅದು ದುಡಿಮೆ ಅಷ್ಟೇ. ನಾವು ಇಲ್ಲಿ ನೇನೇನು ಫ್ಯಾಕ್ಟ್ರಿ ಆಗಿದ್ವಿ. ಅವಾಗ ಬಂದು ಮನ್ಯಾಗ ಹೇಳಿದೆ ನಾನು, ತಾಯಿಯವರು ತಂದೆಯವರು ಒಂದೇ ಮಾತಂದ್ರು, ಬೇಡ ಅಮೇಚೂರ್ಸ್ ಬೇಡ, ಹಳ್ಳಿ ನಾಟಕ ಆಡ್ತಾರೆ, ಹಳ್ಳಿ ನಾಟಕ, ಊರಾಗ ನಾಟಕ ಆಡ್ತಾರ, ಹವ್ಯಾಸಿ ಕಲಾವಿದ್ರು ಇರ್ತಾರಣ್ಣ. ಅವ್ರು ಹೇಳ್ಬಿಟ್ರ ಅವರಪ್ಪರು, ಬೇಡ ಇನ್ಮೇಲೆ ಅಮೇಚೂರ್ಸ್ ಕಳ್ಸೋದು ಬೇಡ, ನೀವಿಬ್ರು ಕೂಡ ಒಂದ ಕಡೆ ದುಡಿರಿ, ಹಾ ಇನ್ ಬೇಡ ಅಂತ ಅಲ್ಲಿ ತರ ಡಿಸಿಷನ್ ಹೋಯ್ತಣ್ಣ. ಆಮೇಲೆ ಏನಾಯ್ತು, ನೆಕ್ಸ್ಟ್ ಮತ್ತೆ ಡೇಟ್ ಮುಂದೆ ಕೊಟ್ಟಿರ್ತಾರಣ್ಣ ಇವ್ರು. ಈಗ ನಾವ್ ಅಲ್ರಿ ಅಂತಂದ್ರೆ ಅವ್ರು ಬಿಡಲ್ಲ, ಇವರೆಲ್ಲ ರೆಡಿ ಮಾಡ್ಕೊಂಡು ಕುಂದ್ಬಿಡ್ತಾರ. ಅದೇನಾಗ್ಬಿಡ್ತು, ಕ್ಯಾಶುವಲ್ ಆಗಿ ಮತ್ತದೇನು ಚಲೋ ಆ ರೊಟೇಷನ್ ಮೇಲೆ ಚಲೋ ಆಗ್ಬಿಡ್ತು. ಅಂದ್ರೆ ಹೆಂಗ ಅನ್ಸ್ತದ ಅಂದ್ರಿ, ಒಬ್ಬ ಹುಡುಗಾರಿ ತನ್ನ ಹೆಣ್ಮಕ್ಳ ಅಂದ್ರೆ ತನ್ನ ಹೆಣ್ಮಕ್ಳ ಅಂದ್ರೆ ಅಥವಾ ತಂಗಿ ಆಗ್ಲಿ, ಅಕ್ಕ ಆಗ್ಲಿ, ಅವ್ವ ಆಗ್ಲಿ, ಹೆಂಡತಿ ಆಗ್ಲಿ, ಇಂತಾದ ಒಂದ್ ಯಾವ್ದಾರ ಕೇಳಿದಂದ್ರ ಅವನ ಮನಸ್ಥಿತಿನ ಚೇಂಜ್ ಆಗಿಬಿಡ್ತದೆ. ಪೂರಾ ಅದನ್ನ ತಗೊಳ್ಳೋದೇನಪ್ಪ, ಒಂದು ರಾಂಗ್ ಹೆಂಗ್ ತಗೋತಾರ ಅಂದ್ರೆ, ಈಗ ಸದ್ಯಕ್ಕೆ ಹೋಗಿ ನಾ ಏನೋ ಮರ್ಡರ್ ಮಾಡ್ಲೇನಪ್ಪ ಅಂದ್ ಅವಾಗ ನೀವ್ ಹೆಂಗ್ ತಗೊಂಡ್ರಿ? ಹೆಂಗ್ ಅದು ಶಾರ್ಟ್ ಟೆಂಪರ್ ಜನ ಮಾಡೋ ಜನರ. ಈಗ ಅವನ ಬುದ್ಧಿ ಮಟ್ಟ ಎಷ್ಟೈತಂದ್ರ ಅವ್ನ ಮಿದುಳಿರೋದು ಇಷ್ಟು ಅಷ್ಟ ಕೆಲಸ ಮಾಡೈತ್ರಿ. ಅದು
ಇವ್ರೊಬ್ರು ನಮ್ ತಂಗಿ ಕಲಾವಿದೈಕಿ ನಾವ್ ಹೆಂಗ್ ದುಡಿತೀವಿ ಅವ್ರ ಹಂಗ ದುಡಿಯಾಕ ಬಂದ ಅಂತ ತಿಳ್ಕೊಂಡ್ರ ಅದು ಬರಂಗಿಲ್ಲ. ಅವ ಮ್ಯಾಕ್ಸಿಮಮ್ ನಂಗೆ ಅನ್ಸೋ 99% ಡ್ರಿಂಕ್ಸ್ ಮಾಡಿರ್ಬೋದು. ಅವ ಡ್ರಿಂಕ್ ಮಾಡಿದಾಗ ಮನುಷ್ಯ ಏನಾಗತಿ ಡೈವರ್ಟ್ ಆಗತಿ, ಒಬ್ಬಿದ್ದಾಗ ಇಬ್ರು ಹಾಕಾರ, ಒಂದ್ ಮನಸ್ ಹಂಗ ಅಂದತಿ ಒಂದ್ ಮನಸ್ ಹಿಂಗ ಅಂದತಿ. ನಾವೇನ್ ವಿಚಾರ ಮಾಡಿದ್ವಿ ಅವಾಗ ಜಸ್ಟ್ ಅಂತಂದ್ರ ಇವ್ನ ಕಾಪಾಡಿದ್ದು ಅವ ಪ್ರೇರಣೆ ಕೊಟ್ಟಿದ್ದ ಅವ್ನ ಮನಸ್ಸ, ಬ್ಯಾಡ ಅಂತ ಹೇಳಿದ ಅವ್ನ ಮನಸ್ಸ. ಯಾಕಂದ್ರೆ ಕುಡ್ದವ ಕೆಡಸ ಅಂತಾನ, ಕುಳ್ಳರ್ದವ ಬ್ಯಾಡ ಅಂತಾನ. ಎರಡೂ ಮನಸ್ಸು ಅಡ್ದು ನಿಷೇಧ ಹೇಳ್ತಾವ ಒಂದು. ಈಗ ದೇವ್ರ ಎನಿಸೋದಕ್ಕೂ ಅದು ಆಗೋದಕ್ಕೂ. ಅವ್ರ ಮತ್ತಿಗೆ ಅಜ್ಜನು ಬಾಳ ಅಂತಾಳ, ಪುಟ್ಟೈಸರ್ ದೀರ್ಣಂಸರ ಹಾಕೋದು ಈಗ ಫಸ್ಟ್ ಹೋಗತ್ತಾಳ. ಏನೇನು ನಮ್ಗೆ ಅವಾಗ ವಿಷಯ ಬರ್ಲಿಲ್ಲ. ಯಾಕಂದ್ರ ಇದು ಒಂದ ಊರಲ್ಲಣ್ಣ, ಎಲ್ಲಾ ಒಂದ ಊರ್ ನೀರು ಕುಡಿದಿರ್ತಾರ. ನಾವು 100 ಊರ್ ನೀರು ಕುಡ್ದೇವಣ್ಣ. ಒಂದ ಊರ್ ನೀರು ಕುಡ್ದಾಗ ಠಾರಾಡ್ತಾರ ಅವ್ರು. ನಾವು 100 ಊರ್. ಈಗ ನಮಗ ಅವ್ ಯಾರೋ ಗೊತ್ತಿಲ್ಲ. ಈಗ ನಾವ್ ಆ ಊರಾಗ ಬರಂಗಿಲ್ಲ. ಆ ಊರವ್ರು ಒಂದ್ ಮಾತು ಹೇಳ್ಬಿಟ್ರೆ ಮುಗಿದೋಕಿತ್ತು. ನೀವು ಕಳಿಸಿದ ಮನುಷ್ಯ ಹಿಂಗ್ ಮಾಡ್ಯಾರಂತ ನಾನು ಫೋನ್ ಹಚ್ಚಿ ಹೇಳ್ಬೋದಾಗಿತ್ತು. ಅವನ ಪರಿಸ್ಥಿತಿ ಗಂಭೀರ ಆಗಿತ್ತು. ಈಗ ನಾವು ಒಂದ್ ದಿವ್ಸ ಇರ್ತೀವಣ್ಣ ಊರಾಗ, ಏನ್ ಕಂಟಿನ್ಯೂ ಜೀವನ ಮಾಡಾಕತ್ತಿಲ್ಲ. ಈಗ ನಾವ್ ಹೇಳೋದೇ ಬೇಡ ಅಂತಂದ್ ಅದಿದ್ದ ನಮ್ಮ ಅಪ್ಪರ ಒಂದ ಮಾತಂದ್ರ, ಈಗ ನೀ ಏನ್ ಮಾಡ್ತೀರಿ ಹೇಳೋದು. ಈಗ ಆ ಪರಿಸ್ಥಿತಿ ಗಂಭೀರ ಆತಕ್ಕಿದ್ ಮುಂದೆ ಆಗಂಗಿಲ್ಲ ಅಂತ ಏನ್ ಗ್ಯಾರಂಟಿ. ಹಂಗಿಂಗಂತದಕ್ಕ ನಾವು ಶಾರ್ಟ್ ಟೆಂಪರ್ಡ್ ಆಗ್ಲಿಲ್ಲ. ಅವ್ರ ಟೈಮ್ ಅವನ ಮನುಷ್ಯ ಕೆಟ್ಟ ಒಳ್ಳೆ ಮಾತ 90 ಸೆಕೆಂಡ್ ಮುಗಿದ ಹೋಗ್ತಾನ. ಅದಕ್ಕೆ ಅದೊಂದು ವಿಚಾರ ಮಾಡೋಕ್ಕಿಂತ ನಾವು ಎಲ್ಲೋ 100 ಕೊಬ್ಬರಿ ಅಂತವ್ರು ಸಿಕ್ಕಿರ್ತಾರ ಸರ್.